ಸಂಬಂಧ ಇದೆ. ಈ ಸಂಬಂಧವನ್ನ ಗಟ್ಟಿ ಮಾಡೋದಕ್ಕಾಗಿ, ಕಾಪಾಡೋದಕ್ಕಾಗಿ ಇವತ್ತು ಇಲ್ಲಿ ಈ ನಾಟಕ ಆಗ್ತಾ ಇದೆ. ಸತ್ಯಶೋಧಕ G.P. ದೇಶಪಾಂಡೆ ಅವರ ಬಹಳ ಪ್ರಸಿದ್ಧವಾದ ರಾಜಕೀಯ ನಾಟಕ. ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆಯವರು 18ನೇ ಶತಮಾನದ ಮಧ್ಯಭಾಗದಲ್ಲಿ ಅನುಭವಿಸಿದ ಯಾತನೆಗಳು ಮತ್ತು ಅವರ ವಿಚಾರಗಳು ಆ ನಂತರದ ಎಲ್ಲ ಹೋರಾಟಗಾರರ ಬದುಕಿನಲ್ಲಿ ಅವು ಮುನ್ನೆಲೆಗೆ ಬಂದಿದ್ದಾವೆ ಮತ್ತು ಅವುಗಳನ್ನು ಬೇರೆ ಬೇರೆ ರೀತಿ ಇವತ್ತಿಗೂ ಸಹ ಸಾಕಾರ ಮಾಡಲಿಕ್ಕೆ ನಮ್ಮ ಎಲ್ಲ ಚಳುವಳಿಯ ನೇತಾರರು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸಹ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಈ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರ ಈ ನಾಟಕವನ್ನ ಮರಾಠಿಯ ಬಹಳ ಪ್ರಸಿದ್ಧ ನಿರ್ದೇಶಕರಾದ ಅತುಲ್ ಪೇಟೆಯವರು ಜನಮನದಾಟ ರಂಗತಂಡಕ್ಕೆ ಬಂದು ಈ ನಾಟಕವನ್ನ ಮಾಡಿಸಿದ್ದಾರೆ. ಮೊದಲನೇದಾಗಿ ಅತುಲ್ ಪೇಟೆಯವರಿಗೆ ಜನಮನದಾಟದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಮರಾಠಿಯಲ್ಲಿ ಈಗಾಗಲೇ 115 ಪ್ರದರ್ಶನಗಳನ್ನು ಕಂಡಿರುವ ಸತ್ಯಶೋಧಕ ನಾಟಕದ ಈ ನಿರ್ದೇಶಕರು ಹೃದಯವಂತರು, ಸಂವೇದನಾಶೀಲರು. ಒಂದು ಊರು ಅಂತಂದ್ರೆ ಆ ಊರಿನಲ್ಲಿರುವ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಬಯಸ್ತಕ್ಕಂಥವರು. ಮತ್ತು ಈ ನಾಟಕವನ್ನ ಕಟ್ಟಿರುವ ರೀತಿಯೂ ಸಹ ವಿಶಿಷ್ಟವಾದ್ದು. ಅಲ್ಲಿನ ಸಫಾಯಿ ಕರ್ಮಚಾರಿಗಳಿಗೆ ಈ ನಾಟಕವನ್ನ ಅವರು ಮಾಡಿಸಿ ಮತ್ತು ಅವರ ಅನುಭವಗಳನ್ನ ತಾನು ಪಡಿಬೇಕು ಅಂತ ಹೇಳಿ ಅತುಲ್ ಪೇಟೆಯವರು ಅವರೂ ಸಹ ಆ ಒಂದು ಆ ಕಷ್ಟವನ್ನ ತಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಆ ಮ್ಯಾನ್ ಓಲ್ ಒಳಗಡೆಗೆ ಇಳಿದು ಅದರ ಎಲ್ಲ ಅನುಭವಗಳನ್ನೂ ಸಹ ತಾನು ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥಕೊಂಡು ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ. ಆ ರೀತಿಯ ಬದ್ಧತೆ ಇರುವ ಅತುಲ್ ಪೇಟೆಯವರು ಈ ಊರಿಗೆ ಬಂದಿದ್ದಾರೆ. ಈ ಇಡೀ ಊರನ್ನ ತನ್ನದು ಅಂತ ಭಾವಿಸ್ಕೊಂಡು 1 ತಿಂಗಳು ಕೆಲಸ ಮಾಡಿದ್ದಾರೆ ಮತ್ತು ಈ ಊರಿನ ಎಲ್ಲರ ಸಹಕಾರವನ್ನ ಪಡ್ಕೊಂಡಿದ್ದಾರೆ ಮತ್ತು ಈ ನಾಟಕವನ್ನ ಕಟ್ಟಿ ಇವತ್ತು ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಪ್ರಥಮ ಪ್ರದರ್ಶನ ಆಗ್ತಾ ಇದೆ. ಆತ್ಮೀಯವಾದ ಸ್ವಾಗತ. ಹೆಗ್ಗೋಡಿನ ಜನಮನದಾಟ ಸಾದರಪಡಿಸುವ ನಾಟಕ ಸತ್ಯಶೋಧಕ. ರಚನೆ G.P. ದೇಶಪಾಂಡೆ. ಕನ್ನಡಕ್ಕೆ ಡಾಕ್ಟರ್ D.S. ಚೌಗಲೆ. ನಿರ್ವಾಹಕ ಡಾಕ್ಟರ್ M. ಗಣೇಶ್. ಪರಿಕಲ್ಪನೆ, ವಿನ್ಯಾಸ, ನಿರ್ದೇಶನ ಅತುಲ್ ಪೇಟೆ. ಈಗ ನಾಟಕ ಸತ್ಯಶೋಧಕ. ಸತ್ಯಶೋಧಕ ಚಳುವಳಿಯನ್ನು ಸೃಷ್ಟಿಸಿದವನೇ, ದಲಿತರಿಗಾಗಿ ಶಾಲೆಯ ತೆರೆಯಲು ಹೊರಟವನೇ, ದಲಿತರಿಗಾಗಿ ಶಾಲೆಯ ತೆರೆಯಲು ಹೊರಟವನೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಹೊರಟವನೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಹೊರಟವನೇ, ಮಹಿಳೆಗಾಗಿ ಮೀಸಲು ಬೇಡಿಕೆ
ಹೊಳ್ಳಿ ನೋಡ್ಬೇಕಂತ ಮನಸ್ಸಿನಾಗ ಬಂತು. ಅವರ ಕರ್ತೃತ್ವ ಮತ್ತು ವಿಚಾರಗಳನ್ನ ಕಣ್ತೆರೆದು ನೋಡ್ಬೇಕಂತಲೂ ನಮ್ಮೆಲ್ಲರ ಮನದೊಳಗೆ ಅನಿಸ್ತು. ಹಾಗಿದ್ರ ಇದ ನಾಟ್ಕಲ್ಲ, ಸತ್ಯ ಶೋಧಕ ಜಲ್ಸಾ ಅಲ್ಲಲ್ಲ. ಜ್ಯೋತಿಬಾ ಹೋಗಿ 100 ವರ್ಷ ಆತು ಅಂತ ಬರ್ದ ಜಲ್ಸಾ ಅಲ್ರಿ. ಅವನ ಚರಿತ್ರೆ ಹೇಳೋ ಜಲ್ಸಾ ಅದು ಪೂರ್ತಿ ಅಲ್ಲ. ಮತ್ತ ಇದು ಆ ಮನುಷ್ಯನ ಮತ್ತ ಸಾವಿತ್ರಿಬಾಯಿಯ ಅಂತಃಕರಣದೊಳಗ ಇಣುಕಿ ನೋಡೋ ಸತ್ಯ ಶೋಧಕಿ ಜಲ್ಸಾ. ಸತ್ಯ ಶೋಧಕಿ ಜಲ್ಸಾ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ ಹೇಳ್ತೀನಿ ಕೇಳ್ರಿ. ಜ್ಯೋತಿಬಾ ಅವರು ನಿರ್ಮಿಸಿದ ಸತ್ಯ ಶೋಧಕ ಸಮಾಜವು ತಮ್ಮ ಚಿಂತನೆಗಳ ಪ್ರಚಾರಕ್ಕಾಗಿ ನಾಟಕದ ದಾಟಿ ಬಳಸಿ ನಿರ್ಮಿಸಿದ ಪ್ರಕಾರ ಅಂದ್ರೇನೆ ಈ ಸತ್ಯ ಶೋಧಕ ಜಲ್ಸಾ. ಆದ್ರ ಈಗ ನೀವ್ ಅನ್ಬೋದು, ಇವರ್ಯಾರ ಜ್ಯೋತಿಬಾ? ಕರ್ನಾಟಕ, ಮಹಾರಾಷ್ಟ್ರದೊಳಗ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಯೋಧ್ಯ ಇಷ್ಟ ಯಾಕ ನಮ್ಮ ಈ ದೇಶದೊಳಗ ಗುಡಿ ಗುಂಡಾರಗಳಿಗೇನು ಕೊರತೆ ಐತೇನೋ ಅಂತ. ನನ್ನ ಕಿವಿನು ಹೋಯ್ತು. ಈ ಭಜನೆ ಕೇಳಿ ಗುಡಿಲ್ ಕೂತಿರೋ ಆ ಈಶ್ವರನ್ ಕಿವಿನು ಹೋಯ್ತು. ಅಲ್ಲರಿ, ಅಡಿಗಡಿಗೆ ಇಂಚಿಂಚಿಗೆ ಗುಡಿಗಳದಾವು. ಮತ್ತಲ್ಲಿ ನಡೀತವ ಧೂಪಾರತಿಗಳು, ಜೋರಾದ ಪ್ರಾರ್ಥನೆಗಳು. ಪ್ರತಿಯೊಂದು ಧರ್ಮದ ಬ್ರಾಹ್ಮಣರ ರೊಟ್ಟಿ ತುಪ್ಪದೊಳಗ ಅತ್ತಿ ತೆಗೆದಂಗ ಖರೆ ಐತಿ. ಹಿಂಗಿರುವಾಗ ಮತ್ತೊಬ್ಬ ದೇವರನ್ನ ಭಜಿಸೋ ಉದ್ದೇಶ ಈ ಜಲ್ಸಾ ಅಲ್ಲ. ಆದ್ರ ನಮ್ಮ ಇತಿಹಾಸದ ಕಡೆಗೆ ಆಲೋಚನಾ ದೃಷ್ಟಿಯಿಂದ ನೋಡೋ ನಮ್ಮ ಈ ಪ್ರಯತ್ನವೂ ಹೌದು. ಜ್ಯೋತಿರಾವ್ ಫುಲೆ ಎಂಬ ಅಲೌಕಿಕ ಪುರುಷ ಪುಣೆ ಶಹರದೊಳಗ 11 ಏಪ್ರಿಲ್ 1827ರಲ್ಲಿ ಜನ್ಮ ತಾಳಿದ. ಶೂದ್ರಾತಿ ಶೂದ್ರರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಪರ ದನಿ ಎತ್ತುವ, ಚಳವಳಿ ಕಟ್ಟುವ ನಮ್ಮ ಆಧುನಿಕ ಇತಿಹಾಸದೊಳಗಿನ ಮೊದಲ ಪುರುಷ. ಇಷ್ಟೇ ಅಲ್ಲ, ನಾಟಕಕಾರ, ಕೃಷಿ ತಜ್ಞ, ಶಿಕ್ಷಣ ತಜ್ಞ ಮತ್ತ ತತ್ವಜ್ಞಾನಿ, ಬಂಡಾಯದ ಶಾಹೀರ್. ನಮ್ಮ ಈ ದೇಶದೊಳಗ ಶೂದ್ರಾತಿ ಶೂದ್ರ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆ ತೆರೆದ ಶ್ರೇಯಸ್ಸು ಇವರಿಗೆ ಸಲ್ಲಬೇಕು. ಮತ ಮೊದಲ ಶೂದ್ರ ಶಿಕ್ಷಕಿ ಎಂಬ ಶ್ರೇಯಸ್ಸು ಅವರ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ಏನಾಗಬೇಕು? ಸಾವಿತ್ರಿಬಾಯಿ ಫುಲೆ ಮೊದಲ ಆಧುನಿಕ ಮರಾಠಿ ಕವಯಿತ್ರಿ, ಶಿಕ್ಷಣ ತಜ್ಞೆ, ಸ್ತ್ರೀ ಪುರುಷ ಸಮತೆಯ ಭಾಷ್ಯ ಬರೆದ ಮೊದಲಿಗಳು. ಅವರ ಈ ಕಥೆ ಅವರ ಬೆಟ್ಟದಷ್ಟಿರೋ ಕಾಯಕದ ಸಾರವನ್ನ ಪುಟ್ಟದಿಂದ ಇಳಿಸಿ ದರ್ಶನ ಮಾಡೋ ಈ ಆಧುನಿಕ ಸತ್ಯ ಶೋಧಕ ಜಲ್ಸಾ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಕ್ರಾಂತಿ ಕೆಂಡವ ಹೊತ್ತಿಸಿ, ಕ್ರಾಂತಿ ಕೆಂಡವ ಹೊತ್ತಿಸಿ, ಕುಲದ ಬೇರನು ಕಿತ್ತಿರುವೆ, ಕುಲದ ಬೇರನ್ನು ಕಿತ್ತಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಮಾನಪಮಾನದಿ ಬೆಂದಿರುವೆ, ಮಾನಪಮಾನದಿ ಬೆಂದಿರುವೆ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಶೂದ್ರಾತಿ ಶೂದ್ರ ನೋವು ಸಂಕಟವ ಅರಿತಿರುವೆ, ನಿಮ್ಮ ಪ್ರತಿಮೆಯ ಪೂಜೆಯ ಮಾಡದೆ ಚಿಂತನೆಯನ್ನೇ ಆಲಿಸಿ ನಿಮ್ಮ ದಾರಿಯಲ್ಲೇ ನಡೆದು ಸತ್ಯ ಶೋಧನೆಯ ಮಾಡುವೆವು, ಸತ್ಯ ಶೋಧನೆಯ
ಹಾಗೆ ಬಂದಂತ ಟವರಿಸ್ ಬಂದಿದೆ. ಯಾವ ಮನೇಲೆ ಗೋಲ್ಸಡಿ ಮಗನ ಗೋರ್ಯಾ ಈ ನೋವನ್ ರಂಡಿ ಮಗ ಇದನ್ನು ಬರೋ ಬೇಡ ಏನು? ಓಹೋ ರೊಕ್ಕ ತಗೊಂಡ್ ಬಂದಂಗ ಕಾಣ್ತದೆ. ಆದ್ರ ಇಷ್ಟೊಂದು ಗಡಿ ಬಿಡಿ ಹಾಕಂತೀನಿ. ಬೆಳಕ ಹರಿದಾಗ ನಡೀತಿತ್ತು, ನಾನೆಲ್ಲೂ ಹೋಗ್ತಿರ್ಲಿಲ್ಲ. ನನ್ನ ಜಮೀನ ಮೊದ್ಲಂಗ್ ಬಿಟ್ಕೊಡು, ಆಮೇಲೆ ರೊಕ್ಕದು ನೋಡುನು. ಏ ದರಿದ್ರತವನು ನಿನಗೆ ಎಂದು ತಿಳಿಬೋದು? ಎಡ್ಸಿ ಮಗನ ಉಲ್ಟ ಬಾಮಣ್ರಿ ನೀವು. ಮತ್ತು ಬಾಯಾಗ ಬೈಗಳಿಂದ ಮಾತಾಡಕ್ ಬರೋದಿಲ್ಲೇನು? ಜರ ನಾಲ್ಕು ಬಿಗಿ ಹೇಳಿ. ಹೆಚ್ಚಿಗೆ ಮಾತಾಡೋ ಹಂಗಿಲ್ಲ ನೀ. ನನ್ನ ಮನೆಗೆ ಬಂದು ಅದು ಮಧ್ಯರಾತ್ರಿ ನಂಗ ಶಾಂತಿ ತಾನೆ ಕಳಿಸ್ಲಿ. ರಂಡಿ ಮಗನ ಹೆಂಗ ಬಂದೆ ಹಂಗ ಇದ್ದೀಗ. ನಡಿ ನಾನಿಲ್ಲ ಕರ್ತಿ. ಯಾಕೆ ಕರ್ತೀರಪ್ಪ? ಯಾಕೆ ಕರ್ತೀರಿ? ನನ್ನ ಜಮೀನನ್ನ ಪೇಶ್ವೆ ಹುಬ್ಬಳ್ಳಿ ಕೊಟ್ಟಂಗ ನುಗ್ಗಿ ಹಾಕಿದಿ. ಆ ಪಾಂಡುರಂಗ ಶೇಖರ್ ಕಡೆಯಿಂದ ಪರಸ್ಪರ ಜಮೀನನ್ನ ಮಾಡಿಸ್ಕೊಳ್ತಿರಲ್ಲ. ನಾನು ಅವ್ಗೆ ನಾಲ್ಕು ಮಾತು ಹೇಳಿದ್ರ ಅದ್ರ ಬದ್ಕಂಡ ಕಿತ್ಕೊಳ್ತು ಹೋದ್ರಿ. ಮತ್ತು ದುಡ್ಡು ಕೊಟ್ಟೇರಿ ಅದೆಷ್ಟು ಕೊಟ್ಟಿದ್ರಿ? 75. ಅದ್ರೊಳಗಿನ ದಮ್ಮಡಿನಾದ್ರೂ ಎಲ್ಲಿ ತನಕ ತಿರುಗಿ ಕೊಟ್ಟಿಯೇನು? ಹೊಳ್ಳಿ ನಂಗ ಪುರಾಣ ಹೇಳ್ತಿ. ಅದು ಹೋಗಿ ರೊಕ್ಕ ತಂದಿನೋ ಇಲ್ಲ ಬರೇ ನನ್ನ ನಿದ್ದಿ ಹಾಳು ಮಾಡ್ಲಿಕ್ಕೆ ಬಂದಿದೆ. ಯಾಕೆ ಒಮ್ಮೆಲೆ ಹಾಳು ಮಾಡೋ ವಿಚಾರ ಮಾತಾಡ್ತಿ? ಆ ಬಾಗಿಗೆ ಮನಿಗೆನ ಬರಕತ್ತೈತಿ. ಬಡ್ಡಿ ತೀರ್ಸ್ಲಾಕ ಆ ತುಕ್ಯ ನೀನ್ ಸಾಲನ ಹೆಂಗ ತೀರಿಸ್ತಾನ? ಅಲ್ಲಿ ತನ ಬಡ್ಡಿ ತೀರ್ಸ್ಕೋ ಚಲೋ ದಾರಿನ ಹುಡುಕಿದ್ದಿ. ಬಾಗಿನ ಮನೆಗೆ ಕರ್ಸಿ ಅಲ್ಲ, ನೆರಳು ಬಿದ್ರ ನಿಮಗ ನಡೀತಿರ್ಲಿಲ್ಲ. ಈಗ ಮಲಗೋದಕ್ಕೆ ಮೈಲಿಗೆ ಆದ ಹೆಣ್ಣು, ಮ್ಯಾಲ ಬ್ರಹ್ಮಚಾರಿ ಧರ್ಮಾಧಿಕಾರಿ ಸೋಗಿನ ನಾಟಕ. ಲೇ ಕುಲಕರ್ಣ್ಯ, ನಿನ್ನೆಲ್ಲ ಕೆಟ್ಟ ಗುಣಗಳು ಕಾರಸ್ಥಾನಗಳು ಇಡೀ ಊರಿಗೆ ಗೊತ್ತಿದಾವು. ಬಾಗಿ ಏನ್ ಚಿಂತೆ ಮಾಡ್ಬೇಡ ನೀ. ನಿನಗ ನಾದೇನೆ. ಗೋರ್ಯ ಅದ್ಯಾವ ಮಡಿ ಅದ್ಯಾವ ಮಹಿಳಿಗೆ ನಮ್ಗ ಸ್ಪರ್ಶಿಸಿದ ಹೋಗಲ್ಲ. ಮತ್ತೆ ಪರಕೀಯ ವ್ಯಕ್ತಿ ಮುಂದ ಇನ್ನಷ್ಟು ನಾಚಿ ಬಾಡೋ ಹಂಗ ಮಾಡ್ತೇವೋ ಚಾಂಡಾಲ. ಮತ್ತು ಮ್ಯಾಲ ನೋಡಿದ್ರ ಬಾಯೊಳಗ ಚೊಕ್ಕ್ಯಾನ ಅವಂಗ. ಅವ್ನು ಬದನಾಮ್ ಮಾಡ್ಲಿಕ್ಕೆ ನಾಲ್ಗೆ ಹೆಂಗ ನೋಡು ಸಿಟ್ಟಾಗ್ಬೇಡ. ಹೊಲನ ಮಾಡ್ಬೇಕಾಗಿದೆಯಲ್ಲ ನಿಂಗ. ತಗೊಂಬ ತಗಿ ರೊಕ್ಕ ಸಾಲಿನ ಮುಕ್ತನಾಗು. ಈ ಜಮೀನ್ ನಿಂದಾದ. ಆದ್ರ ಇದೇನು ನಿನ್ನಿಂದ ಆಗೋ ಮಾತಲ್ಲ. ತಗಿ. ಯಾತಕ ಮ್ಯಾಲೆ ಕಾಲಿ ಪುಕ್ಷಾಡಿ ಹಾಕಿ ನಡಿ ನಡಿ ನಡೆಸಿ. ಈಗ ನೋಡು ಬಾಮಣ, ನಾಳಿಂದ ನನ್ನ ಹೊಲದೊಳಗ ಕೆಲಸ ಶುರು ಮಾಡವಣ. ಯಾಕಂದ್ರ ಜಮೀನು ನಂದದ. ನನ್ನ ಎಲ್ಲ ಸೌದು ಪುಡಿ ಪುಡಿ ಆಗ್ಯಾವ. ಬೆವರು ಸುರಿಸಿ ಹೆಂಗೆಂಗೋ ಮಕ್ಕಳ ಮರಿನ ಈ ಜಮೀನ್ ಆಧಾರದಿಂದ ಬಳಸ್ತಿದ್ದಾನ. ಕಿಶೆ ಒಳಗೆ ದುಡ್ಡಿಲ್ಲ, ಮುಗಿಲಾಗ ನೀರಿಲ್ಲ, ಬರದ ಜಲ ಮತ್ತಂದ್ರ ನೀನ್ ಅನ್ಯಾಯ. ನಮ್ಮಂತ ದಡ್ಡರನ್ನ ವಂಚಿಸಿ ಬಡ್ಡಿ ಹೆಚ್ಚು ಮಾಡ್ತೇನೋ? ನನಗೆ ನಡು ರಸ್ತೆಯಲ್ಲಿ ಹೊಡಿವಾಗ ನೀನು ಕೋಲು ಮುರಿತು, ನಿನ್ನ ಅತ್ಯಾಚಾರನ ಬಹಳಷ್ಟು ಸೋಸಿ ಆಯ್ತು. ಈಗ ಅದು ಬಹಳ ಜಾಸ್ತಿ ಆಯ್ತು. ಏನ್ ಜಾಸ್ತಿ ನನ್ಗ ಅನ್ಸಿದ್ದ ಜರ ಜಾಸ್ತಿ ಆದಂಗ ಕಾಣ್ತಾನ ಅದ. ಅದ್ಹೆಂಗ ಜಾಗಿದಾಗೆ ಕಾಲಿಡ್ತಿ ನಾವು ನೋಡ್ತೀನಿ. ಕುಲಕರ್ಣ್ಯ, ತಲೆ ಕೆಟ್ಟರಂಗ ಮಾತಾಡಬೇಡ ಗೋಳಿ ಮಗನ. ನಿನ್ನ ಕರ್ಮದ ಫಲ ನಾವು ಹೋಗ್ಸು. ನಡೀರಿ, ಇಂದೊಬ್ಬ ರಾಕ್ಷಸನ್ನ ಮಲಗಿಸಿಬಿಟ್ಟೆ. ಗುರುಬಾ, ಇಲ್ಲೇ ಉಳಿದ್ರ ನೀನು ಹಿಂಗ ಮನುಷ್ಯರು ಓಡ್ರಿ. ಕಡೆಗೂ ನನಗಿಂದು ಈ ನರಕದಿಂದ ಮುಕ್ತಿ ಸಿಕ್ತು.
ಈ ಗೋರೆ ಸಾತಾರ ಜಿಲ್ಲೆ ಖಟಾವ್ ತಾಲೂಕಿನ ಕಟಗುಣ ಊರಿನವ. ಆತ ಕೊಲೆ ಮಾಡಿ ಕಟಗುಣದಿಂದ ಪಲಾಯನ ಮಾಡ. ಅವ ನೇರ ಪುಣೆ ಜಿಲ್ಲೆಯ ತಾಲೂಕಿನ ಖಾನ್ವಾಡಿ ಊರು ತಲುಪಿದ. ಅಲ್ಲೇ ನೆಲೆ ಊರಿದ. ಬಂಧುಗಳ ಪೇಶ್ವಾಯ ಒಟ್ಟು ಪರಿಸ್ಥಿತಿ, ಕಾನೂನು ಮತ್ತು ಸುವ್ಯವಸ್ಥೆಯು ಅದೆಷ್ಟು ಕುಸಿದಿತ್ತೆಂದರೆ ಕಟ್ಗುಣ ಕುಲಕರ್ಣಿ ಕೊಲೆ ಯಾರಿಗೂ ಪತ್ತೆನ ಹತ್ತಲಿಲ್ಲ. ಶೇಟಿಬ ಗೋರೆ ಎಂಬವ ಈ ಖಾನ್ವಾಡಿಯ ಗೋರೆಯವರ ಮಗ. ಶೇಟಿಬ ಗೋರೆ ಪುಣೆಗೆ ಬಂದರು. ಅವರಿಗೆ 3 ಗಂಡು ಮಕ್ಕಳು ಹುಟ್ಟಿದ್ವು, ರಾಣೋಜಿ, ಗೋವಿಂದ ಮತ್ತು ಕೃಷ್ಣ. ಅವರು ಹೂಗಾರ ವೃತ್ತಿ ಆರಂಭಿಸಿದರು. ಪೇಶ್ವೆಗಳಿಗೆ ಹೂ ಪೂರೈಸುತ್ತಿದ್ದರು. ಇನ್ನ ಪೇಶ್ವೆಗಳು ಅದೆಷ್ಟು ರಸಿಕರಾಗಿದ್ರು ಎಂಬುದು ನಿಮಗ ಗೊತ್ತಾಯ್ತಿ. ಹಂಗಿದ್ರ ಈಗೊಂದು ಹಾಡು ಕೇಳ್ರಲ್ಲ. ಶೂದ್ರನೊಬ್ಬ ಉಟ್ಕೊಂಡಂತ ಅವನ ಕಾಲನ್ನ ಶನಿವಾರ ಬಾಡಿಯ ಮ್ಯಾಲ 2ನೇ ಬಾಜಿರೋ ಕತ್ತರಿಸಿದ. ಅಷ್ಟು ಮಾತ್ರ ಅಲ್ಲ, ಆ 2ನೇ ಬಾಜಿರಾವ್ ಪೇಶ್ವೆ ಒಂದು ಊರಿಗೆ ಹೋಗಾಮಿತ. ಅದನ್ನು ತಿಳಿದ ಆ ಊರಿನ ಹೆಂಗಸರು ಹೆದರಿ ಸ್ವಂತ ಮಾನ ಕಾಪಾಡಿಕೊಳ್ಳುವುದಕ್ಕಾಗಿ ಬಾವಿಯಾಗ ಜಿಗಿದು ಜೀವ ಕೊಟ್ಟರು. ಜಾತೀಯತೆ, ಧರ್ಮಾಂಧತೆ, ಮೂರ್ತಿ ಪೂಜೆಯ ಆಡಂಬರ, ಅಂಧಶ್ರದ್ಧೆ, ಸತಿ ಪದ್ಧತಿ, ಕೇಶಮುಂಡನ ಬಾಲ ಜರಟ ವಿವಾಹ, ಇಂಥ ಅನೇಕ ಅಪಾಯದ ಕರ್ಮಟ ಸನಾತನಿ ವಿಚಾರಗಳಿಂದ ತುಂಬಿದ ಸಮಾಜ ವ್ಯವಸ್ಥೆ ಮತ್ತ ಹುಳು ಹತ್ತಿದ ರಾಜ್ಯ ವ್ಯವಸ್ಥೆ, ಇಂಥವುಗಳಿಂದ ಕೂಡಿದ ಅದಾಹಕ ಕಾಲ, ಇಂಥ ಈ ಪೇಶವಾಗಿ 1818ರೊಳಗ ಕುಸಿಯಿತು. ಸ್ನೇಹಿತರೆ, ದಬ್ಬಾಳಿಕೆ ನಡೆಸುವಂತ ಯಾವುದೇ ವ್ಯವಸ್ಥೆಯು ಒಂದಲ್ಲ ಒಂದು ದಿನ ಕುಸಿಯಲೇಬೇಕು. ಹಾಗಾಗಿ ಪೇಶ್ವಾಯಿ ಕುಸಿತು. ಆನಂತರ 9
ವರ್ಷಗಳ ತರುವಾಯ ಅಂದ್ರ 1827ರೊಳಗ ಜ್ಯೋತಿಬಾರ ಜನನಾತು. ಬ್ರಾಹ್ಮಣಶಾಹಿ ಕುಂದಿ ಹೋಗಿತ್ತು. ಆದ್ರ ಬ್ರಾಹ್ಮಣಿ ಅಹಂಕಾರ ಇನ್ನೂ ಮುರಿದು ಬಿದ್ದಿರಲಿಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರವಾದವನ್ನು ಪುರಸ್ಕರಿಸುವ ಬ್ರಾಹ್ಮಣರಿಗೂ ಇನ್ನು ತಮ್ಮ ರಾಷ್ಟ್ರ ಖರೆ ಅರ್ಥದಲ್ಲಿ ಒಂದಾಗಿಲ್ಲ ಎಂಬುದರ ಕಲ್ಪನೆ ಕೂಡ ಇರಲಿಲ್ಲ. ಅವರ ಲೆಕ್ಕದ ಪ್ರಕಾರ ಏನು ಬದಲಾಗೇನೇ ಇಲ್ಲ. ಗೋವಿಂದರಾವ ಅಂಗಡಿ ನಡೆಸುತ್ತಿದ್ದರು ಮತ್ತು ಜ್ಯೋತಿಬಾ ಸಾಲಿಗೆ ಹೋಗ್ತಿದ್ದ. ಆದ್ರೆ ಒಂದು ದಿನ ಅಂಗಡಿಯೊಳಗಿನ ಬ್ರಾಹ್ಮಣ ಕಾರಕುನನ ಸಲಹೆ ಮೇಲೆ ಜ್ಯೋತಿಬಾನ ಸಾಲಿನ ಬಂದ್ ಮಾಡಿಸ್ಬಿಟ್ರು. ಜ್ಯೋತಿಬಾರ ಸುದೈವಾನ್ರಿ ಗೋವಿಂದರಾವರ ನೆರೆ ವ್ಯಕ್ತಿ ಮುನ್ಷಿ ಗಫಾರ್ ಬೇಗ್ ಮತ್ತು ಲಿಜಿಟ್ ಸಾಹೇಬರ ಶಿಫಾರಸಿನಿಂದ ಅವ್ರ ಸಾಲಿಗೆ ಹೋಗೋ ಶುರುವಾತು. ಆದ್ರೆ ಜ್ಯೋತಿಬಾರ ಮೊದಲ ನೆನಪುಗಳಂತೂ ಬ್ರಾಹ್ಮಣಿ ಅಹಂಕಾರದದ್ದೇ ಆಗಿದ್ವು. ಶೂದ್ರರಾಗಿ ಬದುಕುವುದರ ಎಂಥ ಅವಮಾನಗಳಿರ್ತಾವು ಎನ್ನುವುದರ ಅನುಭವಗಳನ್ನ ಮತ್ತ ಅನುಭವಿಸ್ತಿದ್ರು. ಅಂಥದ್ದೊಂದು ಘಟನೆ. ನಿಮ್ಮಲ್ಲಿ ಕ್ಷಮಾ ಕೇಳ್ತೀನಿ ಅಪ್ಪ ಶಾಸ್ತ್ರಿ. ಆದ್ರ ನಡೆದದ್ದಾದ್ರೂ ಏನು? ಬ್ರಾಹ್ಮಣರ ಲಗ್ನದ ನಿಪುಣದೊಳಗ ಹೋಗ್ತಿದ್ದ ನಿಮ್ ಜ್ಯೋತ್ಯ ಹೋಗಿರ್ಲಿಲ್ಲ. ಹುಡುಗ ನನ್ನ ಕಲ್ತಿದ್ದ. ಕದಿದ್ದಂತ ವರಮಾಸೆ ಬಾಳ ಅಂದ್ರ 11-12 ವರ್ಷದವ. ಅವಂಗೇನ್ ತಿಳಿತೈತಿ? ಅಂದ್ರ ನನದ ವಯಸ್ಸವ. ಅವಂಗ ತಿಳಿಲಿಲ್ಲ ಅಂತ ಯಾಕೆ ನೀವು ಅವಂಗೂ ಹೊಡಿಲಿಲ್ಲ? ನನಗ ಹೊಡಿವಾಗ ನನ್ನ ವಯಸ್ಸು ನಿಮಗೆ ನೆನಪಾಗ್ಲಿಲ್ಲ. ಮತ್ತೆ ನನ್ನ ವಯಸ್ಸಿನದೇನು ಗುರುತಿದೆಯಲ್ಲ. ಬಾಳ ಅಂದ್ರ 11-12 ವರ್ಷದವ. ನನಗೇನ್ ತಿಳಿತೈತಿ? ನನಗೇನ್ ತಿಳಿತೈತಿ? ನೋಡಿ ಬೈರವ ಹೆಂಗಿನಾಗಿ ಚಿರು ಅಂತೈತಿ. ಉತ್ತಟಾಗ್ಯಾನ. ಅದಕ್ಕಂತ ಹೇರಂಬ ಶಾಸ್ತ್ರಿಗಳು ಅವನನ್ನು ಸಾಲಿ ಕಳ್ಸ್ಬೇಡ್ರಿ ಅಂತಿದ್ರು. ನೀವ್ ಇದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಹೊರಳಿ ಅವನರ ಮತ್ತು ಕಿರಿಸ್ತಾನರ ನಾದಿಗೆ ಬಿದ್ದು ಪುನಃ ಸಾಲಿ ಕಳ್ಸಿದ್ರಿ. ಈಗ ನೋಡಿ ಕ್ಷಮಾ ಮಾಡಿ ಶಾಸ್ತ್ರಿ. ಅಪ್ಪ ಅವರಲ್ಲಿ ಕ್ಷಮಾ ಕೇಳಬೇಡ್ರಿ. ಓಹೋ ನೋಡಿ ಬೈದ್ರವ ಮಗನ ಭಾಷಾ ಮತ್ತು ಅವನ ದಿಮಾಕು ಜ್ಯೋತ್ಯಾಗ 4 ಬುದ್ಧಿ ಮಾತು ಹೇಳ್ರಿ. ಈಗೇನು ಸ್ವಲ್ಪದರ ಮುಗಿದದ. ಹಿಂಗ ಏನಾದ್ರೂ ಮುಂದುವರಿದ್ರ ಮೈ ಮೇಲೆ ಬಂದಿತ್ತು. ಏ ಜ್ಯೋತ್ಯ, ಇದೇ ತರ ಏನಾದ್ರೂ ವಿಚಿತ್ರ ಧೈರ್ಯ ತೋರಿಸ್ತಿ ಅಂದ್ರ ಪರಿಣಾಮ ನೆಟ್ಟಗಿರಲ್ಲ. ರಂಡೆ ಮಕ್ಕಳು ಬ್ರಾಹ್ಮಣ ತಿಪ್ಪುದೊಳಗೆ ಬರ್ತವೆ. ಜ್ಯೋತಿ, ಯಾಕಪ್ಪ ಸುಮ್ಮನೆ ಜಗಳನ ಮೈ ಮೇಲೆ ಹೇಳ್ಕೋತಿ? ನಮ್ದು ಮಾಳಿ ಜಾತಿ. ಜಾತಿ ಮಿತಿನ ಮೀರಬಾರ್ದಪ್ಪ. ಮಿತಿ? ಎಂತ ಮಿತಿ? ಯಾವ ಮಿತಿ? ಈ ಮಿತಿಯ ನಿರ್ಧಾರವನ್ನ ಮಾಡೋರು ಯಾರು? ಅಪ್ಪ, ಇಂಥದನ್ನೆಲ್ಲ ನಾವು ಒಪ್ಪೋದಿಲ್ಲ. ನಾನು ಹಿಂದೂ, ಅವರು ಹಿಂದೂಗಳು ಅಂದ ಮ್ಯಾಲ ಒಬ್ಬ ಹಿಂದುವಿನ ಲಗ್ನಕ್ಕ ಮತ್ತೊಬ್ಬ ಹಿಂದೂ ಹೋಗ್ಬಾರ್ದೇನು? ಈ ಜಗತ್ತಿನ ತಲೆ ಮ್ಯಾಲ ಇಂಥ ಧರ್ಮ ಎಲ್ಲೂ ಇರ್ಲಿಕ್ಕಿಲ್ಲ, ಇಂಥ ವ್ಯವಸ್ಥೆಯೂ ಇದ್ದಿರ್ಲಿಕ್ಕಿಲ್ಲ. ಜ್ಯೋತಿ, ಇಲ್ಲಿ ನೋಡ್ ಜ್ಯೋತಿ, ನನಗ ಜಗಳ ತಂಬಿ ಬರಂಗಿಲ್ಲ. ಹಿರಿಯರು ಹಾಕಿಕೊಟ್ಟ ನೀತಿನ ಮುರಿಬಾರ್ದು. ಇಷ್ಟ ನನಗೆ ತಿಳಿತೈತಿ. ಬಾ ಒಳಗ. ಅಪ್ಪ, ಅಪ್ಪ, ನನ್ನ ಮಾತು ಕೇಳು, ಅಪ್ಪ, ಆಗಲ್ಲ, ಅಪ್ಪ, ಬಿಡಪ್ಪ. ಅಪ್ಪ, ನನ್ನ ಮಾತು ಕೇಳು, ಬಿಡು, ಅಪ್ಪ. ಹಿರಿಯರು ಹಾಕಿಕೊಟ್ಟ ರೀತಿಯನ್ನ ಕಿತ್ತಿ ಎಸೆಯೋದನ್ನ ರೂಢಿಸ್ಕೊಳ್ಬೇಕು. ಧರ್ಮವು ತೋರಿದ ರೀತಿಯನ್ನ ಮುರಿದು ಒಗೆಯೋದನ್ನ ರೂಢಿಸ್ಕೊಳ್ಬೇಕು. ಯಾವುದೇ ಧರ್ಮ ಗ್ರಂಥ ಅಥವಾ ನಿಯಮ ದೇವದತ್ತವಾಗಿರೋದಿಲ್ಲ. ಅದು ಮನುಷ್ಯರು ನಿರ್ಮಿಸಿದಾಗಿರ್ತದೆ. ಇದು ಎಂದು ನಮ್ಮ ಜನಕ್ಕೆ ತಿಳಿಯೋದು ಅಂದು ನಮ್ಮ ದೇಶ ದೊಡ್ಡದಾಗೋದು, ಹೊಸ ಯುಗ ಹೆಜ್ಜೆ ಇಡಬಹುದು. ಜ್ಯೋತಿ, ಖರೆ ಅರ್ಥದಲ್ಲಿ ಜನರನ್ನ ಜ್ಞಾನವಂತರನ್ನಾಗಿ ಮಾಡೋದ ನಿನ್ನ
ಬರೀ ಮನುಷ್ಯ. ಹಾ ಬರೀ ಮನುಷ್ಯ. ಏನ್ ಓದ್ತಿದ್ದಿ? ನೀವ್ ಹೇಳಿದ್ರಲ್ಲ ಆ ಶಬ್ದಾನ ಮನುಷ್ಯ. ಮನುಷ್ಯರನ್ನ ಹುಡುಕ್ತಿದ್ದಿ, ಅದು ಸಹ ಈ ಸನಾತನಿ ಬ್ರಾಹ್ಮಣರ ಪುಸ್ತಕದೊಳಗ. ನಾನ್ ಹೇಳ್ತೀನಿ ಬರೀ ಆಲಸ್ಯವನ್ನ ಕಿತ್ತಿ ಬಿಸಾಕು ಮತ್ತ ಕಲಿ. ನನಗ ಬ್ಯಾಸರಿಕೆ ಬಂದೈತಿ. ಹೆಂಗ ಬ್ಯಾಸರಿಕೆ ಬರ್ತೈತಿ? ಬ್ಯಾಸರ ಬಂದ್ರ ಹೆಂಗ್ ನಡೆದೀತು? ಆ ಕೃಷ್ಣ ಶಾಸ್ತ್ರಿ ಚಿಪ್ಳೋಣ್ಕರ್ ಅದಾರಲ್ಲ, ಅವರು ತಮ್ಮ ಹೆಂಡತಿಗೆ ಇಂಗ್ಲಿಷ್ ಓದ್ ಬರಹ ಕಲಿಸ್ತಿದಾರ. ಅದರ ಕಷ್ಟ ಏನಿಲ್ಲ, ಬರೀ ಮನುಷ್ಯ. ಒಂದು ಮಾತ್ ಕೇಳೇನು? ನಾನು ಕಲೀಲೇಬೇಕೇನು? ಹಂಗೇನಾರ ಅದ ಏನು? ಹೆಣ್ಣಿಂಗುಸ್ರು ಓದೋದು ಬರೆಯೋದು ಕೂಡುದು ಅಂತ ಅಪ್ಪಾಜಿ ನಂಗ ನೆನ್ನಿ ಮೊನ್ನಿನ ಹೇಳ್ತಿದ್ರು. ಅದಕ್ಕಂತನ ಇಷ್ಟೊಂದು ತಕರಾರು ನಡೆದಿತ್ತು. ಅಂದ್ರ ಬ್ಯಾಸರ ಗೀಸರ ಒಂದು ಖರೆ ಅಲ್ಲ. ಖರೆ ಅಂದ್ರೆ ಇದು ಅಂಜಿಕೆ ಐತಿಯ. ಅಂಜಿಕೆ? ಅಯ್ಯ, ಅಂತ ಅಂಜಿಕೆ ಆಗಪ್ಪ. ಧರ್ಮದ್ದು, ಕೊಟ್ಟಿ ಧರ್ಮದ್ದು ಎಲ್ಲಿ ಪಾಪ ಹತ್ತಿ ಬಿಡ್ತೈತೇನೋ, ನಾವು ಧರ್ಮ ಭ್ರಷ್ಟರಾಗಿ ಬಿಡ್ತೇವೇನೋ ಅನ್ನೋ ಅಂಜಿಕೆ. ಆದ್ರ ಖರೇನ ನಿಮ್ಗೆ ಅಂಜಿಕೆ ಬರೋದಿಲ್ಲ? ನನ್ನ ತಲೆಯೊಳಗಿನ ಆ ಪಾಪದ ವಿಚಾರ ದೂರ ಆಗ್ತಾನ ಇಲ್ಲ. ಅಪ್ಪಾಜಿ ಕೂಡ ಮೊನ್ನೆ ಪಾಪದ ಕತೆ ಹೇಳ್ತಿದ್ರು. ಜ್ಯೋತಿ, ನೀನು ಸ್ವಂತ ವಿವೇಕ್ ಶೂನ್ಯನಾಗಿದ್ದಿ. ಯಾರ ಸೊಸಿ ಅದಕ್ಕೆ ಯಾಕೆ ತರುತ್ತೀನಿ? ಅಪ್ಪ, ನಿಮಗ ಖರೆ ಹೇಳನು, ನಾನು ಒಂದು ಸಾಲಿ ತೆಗಿಬೇಕು ಅಂತ ನಿರ್ಧರಿಸಿದ್ದೀನಿ. ಹಾ, ಶೂದ್ರ ಗಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಸಾಲಿ. ನಿಮ್ಮ ಸೊಸಿ ಮುದ್ದುಗೆ ಬರೀ ಓದು ಬರಹ ಕಲಿಸ್ತಿಲ್ಲ, ಆ ಸಾಲಿ ಒಳಗ ಕನಸಲು ಹೇಳೋನಿದ್ದೀನಿ. ಹಾ, ನಾನ್ ಕಲ್ಸೋದು? ಹಾ, ಬಿಡಿ ಅಂತ ನನ್ನ ಗೆಳೆಯ ಅದಾನ, ಅವನು ವಾಡ್ಯದೊಳಗೆ ಈ ಸಾಲಿ ಶುರು ಮಾಡೋದಂತ ಠರಾಯಿಸಿದ್ದೀವಿ. ಆದ್ರೆ ನನ್ಗಿದೆಲ್ಲ ಹೊಂದ್ಬೇಕಲ್ಲ. ಎಲ್ಲಾನು ಬಂತೈತಿ, ಹಂಗ ಸರಿ ಬರ್ದ ಇರೋಕೆ. ಏ ಜ್ಯೋತಿ, ಇದೆಂತ ಹುಚ್ಚುತನ ತೆರಿಗೆ ಸುಡ್ಕೊಂತೀವಿ? ಶೂದ್ರರಿಗೆ ಸಾಲಿ ತೆಗಿತಿ, ಮತ್ತ ಸೊಸಿಗೆ ಅಲ್ಲಿ ಕಲಿಸ್ಲಿಕ್ಕೆ ಹಚ್ಚತಿ. ಎಲ್ಲ ಹಾಳಾದೀತು, ಏಕದಮ್ ಸತ್ಯಾನಾಶ. ಜ್ಯೋತಿ, ಇಂಥ ಹುಚ್ಚುತನ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಹುಚ್ಚು 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 ನನಗಲ್ಲ, ಆ ಬ್ರಾಹ್ಮಣ ಪಂಡಿತರಿಗೆ ಹತ್ತೈತಿ. ಅದಕ್ಕಂತ ಶೂದ್ರರಿಗೆ ಶಿಕ್ಷಣ ಸಿಗ್ತಿಲ್ಲ. ಆ ಬ್ರಾಹ್ಮಣರ ಪಂಡಿತರ ಮೇಲೆ ಯಾಕೆ ಹತ್ತೀನಿ? ನಾನಲ್ಲ, ಅವರು ಬೆನ್ ಹತ್ತಾರ, ಇಡೀ ಶೂದ್ರ ಬೆನ್ ಹತ್ತಾರ. ಒಟ್ಟೆಲ್ಲ ಹಿಂದೂ ಸಮಾಜ ಜಾತಿ ಭೇದ ಬಂದಿ ನಾಶ ಆಗಬೇಕು. ಅಜ್ಞಾನದ ಅಂಧಕಾರದೊಳಗೆ ಇಡೋ ಇರಾದೆ ಅವ್ರದ್ದು. ಈ ಇರಾದೆಯನ್ನು ಧ್ವಂಸ ಮಾಡೋದೈತಿ. ಜಾತಿ ರಹಿತ ಸಮಾಜ ಕಟ್ಟೋದೈತಿ ನನಗ. ಇಂಥ ಸಮಾಜ ಪರಧರ್ಮಗಳನ್ನ ನಿಂದಿಸೋದಿಲ್ಲ. ಈ ಜಾತಿ ವಾಚಕವಾದ ಸಣ್ಣ ದೊಡ್ಡ ಸ್ಥಿತಿಗಳನ್ನ ನಾನು ಒಪ್ಪೋದಿಲ್ಲ. ಕೇಳಿಲ್ಲ
ಗೋಪಾಲ್ ರಾಮೋಶಿ ಅಂತ. ಏನಾಗಬೇಕಾಗಿತ್ತು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದೆಲ್ಲ. ಗೋಪಾಲ, ಹುಡುಗಿನ ಚೀಲ ಹಾಕೊಂಡು ತಗೊಂಡ್ಬಂದಿ. ಯಾರ್ದಾದ್ರು ಕಣ್ಣಿಗೆ ಬೀಳ್ಬಾರ್ದು ಅಂತ ಚೀಲ ಹಾಕೊಂಡು ತಗೊಂಡ್ಬರ್ತಾನ. ಹೆಸರೇನೋ ಕಂದ ನಿಂದು? ವಿದ್ಯಾ. ವಿದ್ಯಾ ಚಂದದ ಹೆಸರು. ಗೋಪಾಲ, ನಿನ್ನ ಮಗಳು ಚುರುಕದಳು, ಕಲ್ತ ಹೆಸರು ಮಾಡ್ತಾಳು, ಸಾರಿ ಕಲ್ಸಿರು. ಇದು ತಗೊಳ್ರಿ, ನಿಮ್ಮ ಮೊದಲ ವಿದ್ಯಾರ್ಥಿನಿಯನ್ನ. ಮೊದಲು ಕಾಲಿಡ್ಬೇಕು ಕೊಡಿ. ಹಂಗ ಗೋಪಾಲ್ ಬುವ್ವ, ನಿತ್ಯ ಶಾಲೆ ಕಳಿಸ್ತೀರಿ ಹಾ? ನಾವು ಸಾಕಷ್ಟು ಕಲಿಸೋಣ ಈಕೆಗೆ. ಓದಲಿಕ್ಕೆ, ಬರೀಲಿಕ್ಕೆ, ವ್ಯಾಕರಣ, ಗಣಿತ ಎಲ್ಲಾನು ಕಲಿಸೋಣ. ಗೋಪಾಲ, ನಿನ್ನ ಮನ್ಯಾಗ ಹೊಸ ಯುಗ ಶುರುವಾತ್ ನೋಡೋ ಈಗ. ನಿಮ್ದು ಅರೆ ಗೋಪಾಲ್ ಬುವ್ವ, ನೀವೀಗ ಹೊರಡ್ರಿ. 4-5 ತಾಸ್ ಬಿಟ್ಟು ಕರ್ಕೊಂಡು ಹೋಗ್ಲಿಕ್ಕೆ ಬರ್ರಿ. ಮತ್ತೆ ಇಲ್ಲಿ ನೋಡು, ಆಕಿನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀಯಲ್ಲ, ಆಗ ಈ ಗೋಣಿಚಿ ತಗೊಂಡ್ ಬರ್ಬೇಡ, ಅಂಜಬೇಡ. ಹೆದರಿಕೆಯನ್ನ ಓಡಿಸೋದ ಶಿಕ್ಷಣದ ಕಲೆ ಆರಂಭ ಆಗಿರ್ತದ. ಹೋಗ್ಬಾ ಮಗಳ ಒಗತಕ್ಕಲ್ಲಿ ಅಯ್ಯವ, ನಾ ಇಲ್ಲಿ ಬರ್ತೀನಿ. ವಿದ್ಯಾ ಸ್ತ್ರೀಯರ ಶಿಕ್ಷಣದ ಮೊದಲ ಹುಂಕಾರ. ಬಿಡೆವಾಡೆ ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಬನ್ನಿ ಹೋಗುವ ನಾವು ಶಾಲೆಗೆ. 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 ಪ್ರಿಯವಾಗುತ್ತಿವೆ ಅಕ್ಷರ ನಮಗೆ, ಪ್ರಿಯವಾಗುತ್ತಿದೆ ಅಕ್ಷರ ನಮಗೆ, ಜ್ಞಾನದ ಹಾದಿಯು ತೆರೆದಿದೆ, ಜ್ಞಾನದ ಹಾದಿಯು ತೆರೆದಿದೆ. ಶೂದ್ರ ಕಲಿಯ ತೊಡಗಿದ, ಶೂದ್ರ ಕಲಿಯ ತೊಡಗಿದ, ಬನ್ನಿ ಹೋಗುವ ನಾವು ಶಾಲೆಗೆ. ಬನ್ನಿ ಹೋಗುವ ನಾವು ಶಾಲೆಗೆ. ಅರೆ ಫಾತಿಮಾಬಿ, ಸಲಾಂ ಅಲೈಕುಂ. ವಾಲೈಕುಂ ಅಸ್ಸಲಾಂ. ಮೊನ್ನೆ ನಾನು ಪವಿತ್ರ ಕುರಾನ ಕೇಳಿದ್ದೆ. ಪವಿತ್ರ ಕುರಾನ? ಅದು ನೀವು? ಅರೆ ಹೌದು, ಜ್ಯೋತಿರಾಗರು ಅದನ್ನ ಓದಿದ್ರು ಮತ್ತು ಅದನ್ನ ನನ್ನ ಕೈಗಿಟ್ರು. ಕುರಾನದೊಳಗೆ ಸ್ತ್ರೀಯರ ಅಧಿಕಾರದ ವಿಷಯ ಕುರಿತು ಎಂತ ಮಹತ್ವದ ವಿಚಾರ ಹೇಳ್ಯಾರಲ್ಲ. ಶಿಕ್ಷಣವು ಸ್ತ್ರೀಯರ ಹಕ್ಕು, ಅದನ್ನ ಅವರು ಪಡೆಯುವುದು ಅವರ ಮಾನವೀಯ ಅಧಿಕಾರ ಆಗೈತಿ. ನೀವು ಅದನ್ನ ಮಾಡ್ತಿರೋದ್ರ ಬಗ್ಗೆ ನಮ್ಮಿಬ್ರಿಗೂ ಬಹಳ ಅಭಿಮಾನ ಇದೆ. ವಂಚಿತ ಸಮುದಾಯಗಳು ಪ್ರಗತಿ ಹೊಂದಬೇಕಾದ್ರ ಶಿಕ್ಷಣ ಹೊರತು ಪರ್ಯಾಯನ ಇಲ್ಲ. ಫಾತಿಮಾಬಿ, ಭಾರತೀಯ ಸಮಾಜ ನಿಮ್ಮ ಈ ಕಾರ್ಯವನ್ನ ನೋಂದಾಯಿಸಿಕೊಳ್ಳಬಹುದು. ಶೂದ್ರ ಕಲಿಯ ತೊಡಗಿದ, ಶೂದ್ರ ಕಲಿಯ ತೊಡಗಿದ, ಬನ್ನಿ ಹೋಗುವ ನಾವು ಶಾಲೆಗೆ. ಬನ್ನಿ ಹೋಗುವ
ಸಾವಿತ್ರಿ, ಬೇಕಾದಷ್ಟು ಹೊಡಿರಿ, ಬೇಕಾದಷ್ಟು ಬಡಿರಿ. ಆದ್ರ ಈ ವ್ರತ ನಾನು ಬಿಡೋಳಲ್ಲ. ಯಾವ ಜಾತಿ ಜಮಾತಿಗೆ ಮತ್ತ ಮಹಿಳೆಯರಿಗೆ ಶಿಕ್ಷಣವನ್ನ ನಿರಾಕರಿಸುವ ವ್ಯವಸ್ಥೆಯನ್ನ ನಾನು ಒಪ್ಪೋದಿಲ್ಲ. ಜ್ಯೋತಿರಾವ ಫುಲೆ, ನಿಮ್ಮ ಪತ್ನಿ ನಿಮ್ಮ ಸೈನ್ಯದೊಳಗಿನ ಒಬ್ಬ ಯೋಧರಾಗಿ ಸಿದ್ಧಗೊಂಡಾಳ. ನಿಮ್ಮ ಹೋರಾಟ ಇವತ್ತು ಅವಳದ್ದು ಹೋರಾಟ ಆಗೈತಿ. ಸಾವಿತ್ರಿ, ಏನಾತು? ಜ್ಯೋತಿ, ಸೊಸಿಗೆ ಏನಾತು? ಏನೂ ಇಲ್ಲಪ್ಪ. ಮತ್ತ ಆಕಿ ಸೀರೆ ಹೊಲಸು ಮತ್ತೆ ಅಸ್ತವ್ಯಸ್ತ ಆಗೈತಲ್ಲ. ಆಕಿ ಸಾರಿ ಕಡೆಯಿಂದ ಬರಾಕತ್ತಿದ್ದು. ಆಕಿ ಮೈ ಮೇಲೆ ಕೆಲವರು ಸೆಗಣಿ ಎಸೆದ್ರು. ಹಾ, ನನಗ ಅನ್ಸಿತ್ತನ ಇಂದಲ್ಲ ನಾಳಿದು ಆಗೋದ ಇತ್ತು. ನಮಸ್ಕಾರ ಕಾಕ ಸಾಹೇಬ್ರ. ಮತ್ತ ನೀವೆಲ್ಲ ಇಲ್ಲಿ ಯಾತಕ್ಕಾಗಿ ಬಂದ್ರಿ? ಕಾಕ, ನಾನು ಗೋವಣ್ಯ ಅಂತ ಜ್ಯೋತಿರಾವ್ರ ಮಿತ್ರದಿನಿ. ವೈನಿ ಅವರಿಗೆ ಹಿಂಗಾದ ಘಟನೆ ಕಿವಿ ಮ್ಯಾಲ ಬಿತ್ತು. ನಾವೆಲ್ಲ ದಡಬಡಿಸಿ ಎದ್ದು ಬಂದ್ವಿ. ಒಟ್ಟಿನಿಂದ ಬ್ರಾಹ್ಮಣರಾದ್ರು ಈಗ ಈ ಹೋರಾಟ ನಮ್ಮ ಹೋರಾಟವೂ ಆಗ್ಯದ. ವೈನಿ ಅವ್ರ ಮ್ಯಾಲೆ ಸೆಗಣಿ ಎಸೆದ ಸನಾತನಿಯರ ಕೃತ್ಯವನ್ನ ಖಂಡಿಸ್ತೀನಿ. ಮತ್ತ ಅದ್ರ ವಿರುದ್ಧ ನಾನೂ ಸಹ ನಿಷೇಧ ವ್ಯಕ್ತಪಡಿಸ್ತೀನಿ. ನಾನು ತತ್ತೆ ಚಿತ್ಪಾವನ ಬ್ರಾಹ್ಮಣ. ವೈನಿ, ಬ್ರಾಹ್ಮಣರು ಸವರ್ಣೀಯರು ನಿಮ್ಮ ಮೇಲೆ ಸಗಣಿ ಎಸೆದ್ರು. ಆ ಪಾಪದ್ದು ಪರಿಮಾರ್ಜನೆ ಮಾಡ್ಕೋಬೇಕಾಗಲ್ಲ ನನಗ. ಇನ್ ಮುಂದೆ ನನ್ನ ಉಳಿದ ಆಯುಷ್ಯನಲ್ಲ, ನೀವು ಮತ್ತು ಜ್ಯೋತಿಗೆ ಅವರು ಶುರು ಮಾಡಿದ ಹೋಮದೊಳಗನ ಸುಟ್ಕೊಡುದು ಅಂತ ಪ್ರತಿಜ್ಞೆ ಮಾಡಿ. ಕಾಕಾರ, ನಾನು ಕೂಡ ಚಿತ್ಪಾವಣ ಬ್ರಾಹ್ಮಣ ಹೌದು, ಭಿಡೆ ಅಂತ. ಜ್ಯೋತಿರಾವ್ ಮತ್ತೆ ನಾವು ಸೇರಿ ಶುರು ಮಾಡಿದ ಶಾಲೆ ನನ್ನದ ವಾಡಿ ಒಳಗ ನಡೀತಿರ್ತದ. ಅದನ್ನು ಯಾರು ತಡಿತಾರೋ ನಾನು ನೋಡ್ತೀನಿ. ವೈನಿ, ಇವತ್ತಿಂದ ನಾವು ನಿಮ್ ಋಣದೊಳಗದೀವಿ. ನಾನು ನಿಮಗೆ ಋಣಿ ಆಗೀನಿ. ಆದ್ರ ಈ ವರ್ಣ ಜಾತಿಗಳ ವಿರುದ್ಧದ ಹೋರಾಟ ಕೇವಲ ಒಂದು ಜಾತಿ ಬೇರೆ ಜಾತಿಯ ವಿರುದ್ಧ ನಡೆಸುವ ಹೋರಾಟ ಅಲ್ಲ. ಹಂಗ ಒಂದ್ ವೇಳೆ ನಡೆದ್ರ ಭಾರತದ ಒಳಗಿನ ಪ್ರಬೋಧನೆ ನಿಂತಿತ್ತು. ಹೊಸ ಚಿಂತನೆಯ ಗಾಳಿ ಶಾಂತವಾದಿತ್ತು. ಹಂಗ ಕೊಡಬಾರ್ದು. ಅದಕ್ಕಂತ ನಾವು ಒಗ್ಗಟ್ಟಾಗಿ ನೀವೆಲ್ಲಾ ಸೇರಿ ಇದೇನ್ ಅನರ್ಥ ನಡೆಸಿರಿ. ಮತ್ತ ನೀವು ಕೂಡ ಜ್ಯೋತಿಬಾನ ನಾದಕ್ಕೆ ಬಿದ್ದು ನಿಮ್ಮ ಬುದ್ಧಿನ ಕಳ್ಕೊಂಡ್ ಬಿಟ್ಟಿರಿ. ಅಪ್ಪ ಜ್ಯೋತಿ, ನಿನಗೂ 1000 ಸಲ ಹೇಳಿದೆ, ಹಿಂಗ ರೂಢಿ ಪರಂಪರೆಯನ್ನ ನಾಶ ಮಾಡಬಾರ್ದು ಅಂತ. ಆದ್ರೆ ತನ್ನದೇನೋ ತಪ್ಲಿಕ್ಕೆ ಹತ್ತದ ಅಂತ ಅನ್ಸುದಿಲ್ಲ ನಿನಗೆ? ಅಪ್ಪ, ಅದ್ರೊಳಗೆ ತಪ್ಪು ಎಲ್ಲದ? ನನ್ನ ಜಗಳ ಬ್ರಾಹ್ಮಣ ಜಾತಿ ಜೊತೆ ಅಲ್ಲ. ಹಿಂದೂ ಜಾತಿಗಳೆಲ್ಲವೂ ಸುಶಿಕ್ಷಿತರಾಗಬೇಕು, ಅವೆಲ್ಲ ಆಧುನಿಕಗೊಳ್ಳಬೇಕು ಎಂಬುದಕ್ಕಾಗಿ ಈ ಜಾಗೃತಿ. ಮೊನ್ನೆ ಆ ಗೋಪಾಲ್ ರಾಮೋಶಿ ಮಗಳನ್ನ ಸಾಲಿಗೆ ತೆಗೆದು ಹೋಗೋದನ್ನ ಯಾರಾದ್ರೂ ನೋಡ್ಯಾರು ಎಂಬ ಭೀತಿಯಿಂದ ಅವಳನ್ನ ಗೋಣಿ ಚೀಲದಲ್ಲಿ ಹಾಕಿ ತಗೊಂಡ್ ಬಂದಿದ್ದ. ಶೂದ್ರಾತಿ ಶೂದ್ರನ ಮನಸ್ಸಲ್ಲಿ ಅಡಗಿರುವ ಕೊಟ್ಟಿ ಧರ್ಮ ಭೀತಿಯನ್ನ ಅಳಿಸೋದ ಯೋಜನೆಯ ಉದ್ದೇಶ ಆಗೈತಿ. ತಾತ್ಯ ಸಾಹೇಬ್ರ, ಇದೇನ್ ನಡೆಸಿರಿ? ನಿಮ್ಮ ಸಲುವಾಗಿ ನನ್ನ ಅಕ್ಕ ಸಗಣಿ ಉಂಡೆಯಿಂದ ಹೊಡೆಸ್ಕೊಡ್ಬೇಕಾತು. ಉಡೆಯೊಳಗಿದ್ದು ಯಾತಕ್ಕಾಗಿ ನೀವು ಬ್ರಾಹ್ಮಣರ ಸಂಘ ವೈರ ಕಟ್ಕೊಂತೀರಿ? ಅದು ಸಹ ಕೊಲೆ ಮಾದಿಗರಿಗಾಗಿ, ಅವರಿಗೆ ಕಲಿಸೋದಕ್ಕಾಗಿ. ಇಂಥ ನಿಮ್ಮ ತಿಳುವಳಿಕೆಗೆ ಏನನ್ಬೇಕು? ಮತ್ತ ನೀವು ಹೊಲೆ ಮಾದಿಗರೊಳಗ ಯಾವ ಅಂಜಿಕಿಲದು ಹಕ್ಕಾಡ್ತೀರಿ? ಅವ್ರಿಗಂತೂ ಅವ್ರ ಸ್ಥಾನಮಾನದ ಅರಿವಿಲ್ಲ. ನಿಮಗಾದ್ರೂ ಉಚ್ಚ ನೀಚ ಅನ್ನೋದು ತಿಳಿಬಾರ್ದೇನೋ? ವಾ ವಾ ವಾ, ಚಂದ ಐತಿ ನಿಮ್ ಮಾತು. ಅಪ್ಪ, ಕೇಳಿದ್ರೇನು ನಮ್ಮ ಸಮಾಜದ ವರ್ತನೆಯನ್ನ ಮ್ಯಾಗಿನವರು ತುಳಿತಾರ.
ಇಷ್ಟ ಇದ್ರ ಮನಿ ಬಿಡಬೇಕಾದೀತು. ಸರಿ, ನಾವು ಹೊರಡ್ತೀವಿ. ಇವತ್ತೇ ನಾವೇ ಮನೆ ಬಿಡ್ತೀವಪ್ಪ. ಮನುಷ್ಯರ ಮನದೊಳಗಿನ ಕಳೆ ಕೀಳ್ಬೇಕಾಗ್ಯದ ನಮಗ. ನಾಳೆ ಜಾತಿ ನಮದು ತೋಟ ಮಾಡೋದು ನಮ್ಮ ಕಾಯಕನಾಗೈತಿ. ಅಪ್ಪ, ನಾವು ಹೊರಡ್ತೀವಿ. ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ನಾ ಮಾಡಿದ ಅಪರಾಧವೇನು, ನಾ ಮಾಡಿದ ಅಪರಾಧವೇನು, ಜಗವೇ ಮನೆಯೊಂದು ನಂಬಿದೆನಯ್ಯ, ಜಗವೇ ಮನೆಯೊಂದು ನಂಬಿದೆನಯ್ಯ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ. ದಿನಾಂಕ 18 ದಿನಾಂಕ 15 ಜೂನ್ ತಿಂಗಳು 1849 ಜುನಾಗಂಜ್. ಮಾನ್ಯ ಶ್ರೀ ಮೇಜರ್ ಕ್ಯಾಂಡಿ ಸಾಹೇಬ್ ಇವರಿಗೆ ಸದರಿ ಪತ್ರವು ಪುಣೆಯಲ್ಲಿ 3 ಶಾಲೆಗಳನ್ನು ತೆರೆಯುವುದರ ಕುರಿತು ಓ ನಿಧಾನ. 3 ಶಾಲೆಗಳನ್ನು ತೆರೆಯುವುದರ ಕುರಿತು ಅರ್ಜಿಯನ್ನು ದಾಖಲಿಸುತ್ತಿದ್ದೇವೆ. ಮಾನ್ಯ ಸಾಹೇಬರ ಈ ಪತ್ರವು ಒಳಗ್ ಬರ್ಬೋದೇನ್ರಿ ತಾತ ಸಾಹೇಬ್ರೆ? ಅರೆ ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಬರ್ರಿ 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 ಸರಿ ಬರ್ರಿ ಅಣ್ಣ ಸಾಹೇಬ್ರು ಬರ್ರಿ ಕೂತ್ಕೊಳ್ಳಿ. ಎತ್ತಾಳಿ. ಅರೆ ಅಣ್ಣ
ವೈನಿ, ನಿಮಗಿಬ್ರಿಗೂ ದಕ್ಷಿಣ ಪ್ರೈಸ್ ಕಮಿಟಿ ಬಗ್ಗೆ ಗೊತ್ತಾಗ ಪೇಶ್ವೆ ರಮಣದಲ್ಲಿ ಕೂತ್ಕೊಂಡು ಪ್ರತಿ ವರ್ಷ ಲಕ್ಷ ಲಕ್ಷ ರೂಪಾಯಿಗಳನ್ನ ಸಮಸ್ತ ಬ್ರಾಹ್ಮಣರಿಗೆ ಅಂತ ವೆಚ್ಚ ಮಾಡ್ತಿರ್ತಾರ. ಇಂಗ್ಲಿಷರ ಆಳ್ವಿಕೆ ಬಂತು, ಅದರಾಗ ಅವರು ತುಸು ಬದಲು ಮಾಡಿದ್ರು. ಸಮಸ್ತ ಬ್ರಾಹ್ಮಣರ ಬದಲಿಗೆ ಕೇವಲ ಸಂಸ್ಕೃತ ಪಂಡಿತರಿಗೆ ಮಾತ್ರ ದೇಣಿಗೆ ನೀಡೋ ಪ್ರಥಾ ಶುರು ಮಾಡಿದ್ರು. ಆದ್ರೆ ಕಮಿಟಿಯಾಗ ಮಾತ್ರ ಎಲ್ಲ ಬ್ರಾಹ್ಮಣರನ್ನ ನೇಮಿಸ್ಯಾರ. ಕಮಿಟಿ ಹೆಸರು ದಕ್ಷಿಣ ಪ್ರೈಸ್ ಕಮಿಟಿ ಅಂತ. ರಮಣದೊಳಗ ಬದಲುಗೊಂಡ ಈ ಸ್ವರೂಪ ಬ್ರಾಹ್ಮಣ ಕಮಿಟಿ ಮತ್ತು ಸಂಸ್ಕೃತ ಪಂಡಿತರಿಗೆ ಬಹುಮಾನ ರೂಪದಲ್ಲಿ ಪುರಸ್ಕಾರ ನೀಡ್ತದೆ. ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಂತಂದ್ರ, ಈ ಕಮಿಟಿ ಇದ್ದದ್ದು ತಥಾಕಥಿತ ಪಂಡಿತರಿಗಲ್ಲದೆ ಗ್ರಂಥಗಳಿಗೆ ಮತ್ತು ಗ್ರಂಥಕಾರರಿಗೆ ಪುರಸ್ಕಾರ ನೀಡಬೇಕು ಅನ್ನೋದು. ಒಳ್ಳೆಯದು. ಆದ್ರೆ ತೊಂದರೆ ಏನು? ನಾಳೆ ನಾವು ಗೌರವ ಸಾಹೇಬರಿಗೆ ಅರ್ಜಿ ಹಾಕೋರಿದ್ದೀವಿ. ಗೋಪಾಳ ಹರಿ ದೇಶಮುಖರು ಬರೆದ ಈ ಅರ್ಜಿಲಿ ನಾನೀಗಾಗಲೇ ವಿಷ್ಣು ಪಂತ್ ಪಂಡಿತ, ವಿಷ್ಣು ಪಂತ್ ಬಿಡೆ ಮೊದಲಾದವರಿಂದ ಸಹಿಯನ್ನ ತಗೊಂಡೇ ಬಿಟ್ಟಿನಿ. ಆದ್ರ ಈ ನಮ್ಮ ಅರ್ಜಿಗೆ ಸನಾತನಿಗಳದ್ದು ಎಷ್ಟು ವಿರೋಧ ಆದ ಅಂತಂದ್ರ ನಮ್ಮ ಮ್ಯಾಲ ದೂರು ದಾಖಲು ಮಾಡ್ಯಾರ. ಜಾತಿಯಿಂದ ಬಹಿಷ್ಕಾರ ಹಾಕ್ತೇವೆ ಅಂತಂದು ಧಮಕಿ ಬೇರೆ ಕೊಟ್ಟಾರ. ನಾಳೆ ನಮ್ಮನ್ನೇನೋ ಜಾತಿ ಪಂಚಾಯತ್ರು ಕರೆದೊಯ್ತಾರಂತ. ಅಲ್ಲಿ ಈ ಅರ್ಜಿಯನ್ನ ಮಾಡೋ ನಮ್ಮೆಲ್ಲರ ಕತ್ತನ್ನ ಅವರು ಹಿಡಿಯೋರಿದ್ದಾರ. ಇದರಿಂದ ತಪ್ಪಿಸ್ಕೋಬೇಕಂತ ಇರೋ ಒಂದು ಉಪಾಯ ನನಗೆ ಕಾಣ್ತದ. ಜ್ಯೋತಿರಾವ್, ಈ ಅರ್ಜಿನ ನೀವ ಬರ್ದಿರಿ ಅನ್ನೋ ಹಂಗ ಅರ್ಜಿ ಮೇಲೆ ಸಹಿ ಮಾಡ್ಬಿಡಿ. ಯಾಕಂದ್ರ ಜ್ಯೋತಿರಾವ್ ಅಂತಂದ್ರ ಬಡ ಬ್ರಾಹ್ಮಣರು ಹೆದರ್ತಾರ್ರಿ. ನೀವ ಈ ಅರ್ಜಿನ ಬರ್ದಿರಿ ಅಂದ ಕ್ಷಣ ಅವ್ರಿಗೆ ಭಯ ಹುಟ್ಟಬಹುದು. ಒಂದಿಷ್ಟು ಹಳಿ ಮೇಲಾದ್ರೂ ಬಂದಾರು ಅಂತ. ಹಂಗಾದ್ರ ಇದು ತಗೋದಾರ ಅಂತ ನನ್ನ ಸಹಿ ಜ್ಯೋತಿರಾವ್ ಗೋವಿಂದರಾವ್ ಫುಲೆ. ಅಣ್ಣ ಸಾಹೇಬ್, ಈ ಗ್ರಂಥಗಳ ಮಹತ್ವ ಗಿಳಿಪಾಠ ಮಾಡಿ ವಿದ್ವತ್ತಿನ ಸ್ವಕ್ಕ ತೋರಿಸೋ ಪಂಡಿತರಿಗಿಂತ ದೊಡ್ಡದು. ಅರ್ಥವಿಲ್ಲದನ್ನ ಕೇವಲ ಅರ್ಥ ಶೂನ್ಯವಾಗಿ ಕಂಠಪಾಠ ಮಾಡೋರಿಗೂ ಇದರಿಂದ ನಿಲುಗಡೆ ಸಿಗಬಹುದು. ಅಧ್ಯಯನ ಮಾಡಿ ಮತ್ತೆ ಅರಿತುಕೊಂಡು ಬಿಳಿಯದ್ರ ಮ್ಯಾಲ ಕಪ್ಪು ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಹೆಚ್ಚು ಮಹತ್ವವಾದದ್ದು. ಖರೆ ಅದ ಅಣ್ಣ ಸಾಹೇಬ್ರ, ನೀವು ಹಿಂಗ್ ವಿಚಾರ ಮಾಡಲ್ಲ. ಇದರಿಂದ ಬರೀ ಸಂಸ್ಕೃತ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಕನ್ನಡ, ಹಿಂದಿ, ಉರ್ದು ಎಲ್ಲ ಭಾಷೆಯ ವಿದ್ವಾಂಸರು ತಮ್ಮ ಸ್ವಭಾಷೆಯ ಪುಸ್ತಕಗಳನ್ನ ಕಳಿಸುವಂತಾದ್ರು. ಎಲ್ಲ ಜನಭಾಷೆ ಜಯ ಜಯಕಾರವನ್ನ ನಾವು ಮಾಡ್ಲೇಬೇಕು. ಈ ವರ್ಣಶ್ರೇಷ್ಠತ್ವ ಹ್ಯಾಂಗ ಅಪಾಯಕಾರಿನೋ ಹಂಗ ಯಾವುದ ಒಂದ ಭಾಷೆಯ ವರ್ಚಸ್ಸು ಕೂಡ ಘಾತುಕವೇ ಸರಿ. ಅಣ್ಣ ಸಾಹೇಬ್ರ, ನಮ್ಮ ದೇಶದೊಳಗ ಒಂದು ಸಂಸ್ಕೃತ ಗಿರ್ವಾಣಿ ಐತಿ, ಇನ್ನೊಂದು ಇಂಗ್ಲಿಷ್ನದ್ದು. ನಾವು ಮಾತ್ರ ಜನಭಾಷೆಯ ಗಿರ್ವಾಣವನ್ನ ಕಟ್ತಿದೀವಿ. ಆ ಬಗ್ಗೆ ನಮಗೆ ಅಭಿಮಾನ ಅನಿಸ್ಬೇಕು. ಹಾ, ಮತ್ತ ನಾಳೆ ಪಂಚರನ್ನ ಭೇಟಿ ಆಗಲು ಹೋಗುವಾಗ ರಕ್ಷಣೆ ಕುರಿತು ಚಿಂತೆ ಮಾಡಬೇಡಿ. ಆ ಲಹುಜಿ ಮಾಂಗನ ಅಖಾಡೆ ಒಳಗಿನ 100-125 ಪೈಲ್ವಾನ್ರು ನನ್ನೊಂದಿಗಿನ ನಮ್ಮ ಮೋರ್ಚಾದೊಳಗ ಹಾಜರಾಗಿರ್ತಾರ. ನಿಮಗೊಂದು ಮಾತು ಹೇಳ್ತೀನಿ, ಒಂದು ದಿನ ಈ ದೇಶದೊಳಗೆ ಇಂಥ ದಿನ ಬರ್ಬೋದಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ತಮ್ಮ ಸ್ವಭಾಷೆಯನ್ನ ಚಲೋದಂಗ ಮಾತಾಡಲು ಬಾರ್ದನೆ ಇರ್ಬೋದು. ಆದ್ರೆ ಈ ಹೊಲೆ ಮಾದಿಗರು ಮಾತ್ರ ತಮ್ಮ ಸ್ವಂತ ಭಾಷೆಯನ್ನ ರಸವತ್ತಾಗಿ ಮಾತಾಡಬಹುದು. ನಿಮ್ಮಂತ ಪ್ರಗತಿಪರ ಬ್ರಾಹ್ಮಣರನ್ನ ಹೊರತುಪಡಿಸಿ. ಕಾರಣ ನೀವು ಮರಾಠಿ ಭಾಷೆಯ ಶೂದ್ರತ್ವ ಕಳಚಿಕೊಳ್ಳೋದಕ್ಕಾಗಿ ಸ್ವತಃ ಶೂದ್ರ ಬ್ರಾಹ್ಮಣರಾದ್ರಿ ಅಂತ. ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ
ಭಾಷೆಯ ಅಧಿಕಾರ ಸರ್ವ ಸಮಾನ ಭಾಷೆ ಮತ್ತು ಬದುಕು ಒಂದ ಅದಾನ 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 ಮಾತಾಡುವಂತ ನಿನ್ನ ಭಾಷೆಯೊಳಗ 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 ಮಾತಾಡುವಂತ ನಾನು ಅವ್ರಿಗೆ ಹೇಳಿದ್ದೇನೆ ನನ್ನ ಮಾತಾಡ್ತಾ ಮಾಡ್ಕೊಳ್ಳೋಣ ಅಲ್ಲಿ ನಮ್ಮ ಬ್ರಾಹ್ಮಣರ ಕೈಯಾಗ ಏನ್ ಮಾಡ್ಲಿಕ್ಕೆ ಅಲ್ಲ ನಾವು ಹೇಳೋ ಕೇಳ್ಕೊಂಡೆ ಈ ವರ್ಷದಾಗ ನೋಡ್ಬೇಕಿತ್ತು ನೀವು ಮೂರಿ ನೀವು ನೋಡ್ಬೇಕಿತ್ತು ಮೋಚನ ಯಪ್ಪ ಅಲ್ರಿ ನಾವು ಶಾಸ್ತ್ರ ಹೇಳ್ಬೇಕು ಅವ್ರಿಗೆ ಗೊತ್ತಾಗ್ಲೇಬಾರ್ದು ಏ ಏ ಏ ಏ ನೀವಿದಿರಲ್ಲ ನೀವು ನಿಮ್ಮ ಕೆಲಸ ಕೇಳಿ ತರದು ತೀರಾತಿ ಶಾಸ್ತ್ರಿ ಬುವ ಅಣ್ಣ ಸಿಂಧೆ ಚಿಪ್ಲೂನು ತೆಗೆದ ಮೋಚ ಯಾವ ತೊಂದರೆಗಳಿರದ ಪಾಲ ಮನಿ ಅಂತ ದೊಡ್ಡ ಜಂಬಾ ಪಚ್ಚಿರ್ತಿದ್ರಿ ಹಂಗ ಮಾಡ್ತಾನ ಹಿಂಗ ಮಾಡ್ತಾನ ಅಂತ ಏನಾದ್ರು ಒಮ್ಮೆಲೆ ಚಂಗಾವರ ಹುಡುಗಿ ಹೋದೇನೋ ಶಾಸ್ತ್ರಿ ಬುವ ಶಾಸ್ತ್ರಿ ಬುವ ನೀವು ಆ ಮೋರ್ಚಾ ನೋಡ್ಬೇಕಿತ್ತು ಅಂದ್ರೆ ನಿಮಗೆ ಲಕ್ಷ್ಯಕ್ಕೆ ಬರ್ತಿತ್ತು ನಮ್ದು ಎಂತ ಫಜೀತಿ ಆತ ಮೊದಲು ನೀವು ಗಮನದೊಳಗೆ ಇಟ್ಕೊಳ್ತಾರ ಇಲ್ಲ ಯಾಕ ಏನಾದ್ರು ರೀ ಆ ಜ್ಯೋತಿ ಫುಲ್ಲೆ ಇದ್ದಾವ ಲಘುಜಿ ಮಾದಿಗ ಗರಡಿ ಒಳಗಿನ 121 ಪೈಲೋನ್ನ ಮೋಚಾ ಜೊತೆಗೆ ಕಳಿಸಿದ್ದ ಅವರು ಕೋಲು ಕೊಡಗಿನ ತಕ್ಕೊಂಡೆನ ಬಂದಿದ್ರು ಎಷ್ಟು ಉದ್ದುದ್ರಿ ಹಾ ಫುಲ್ ಮಾಡಿ ಎತ್ತೇನಾದ್ರು ಒಂದು ಬಂದೋಬಸ್ತ್ ಮಾಡಲೇಬೇಕು ಖರೆ ಅದ ಈಗ ಜುನಾಗಢದಾಗ ಅವ ಮತ್ತೊಂದ್ ಸಾಲಿ ತರದಾನ ವಿಷ್ಣು ಬಂತತ್ತೆ ಅದು ಕಳಿಸ್ಲಿಕ್ಕೆ ರಾಜಗಣ ಈ ಶಿವಶಾಸ್ತ್ರಿ ಕೇವಲ ರಾಜ್ಯ ಅಲ್ಲ ಪಾಠ ಶುರುವಾಗಿದೆ ಮಹಾರಾಜ ಎಲ್ಲಿದ್ದೀರಿ ಏ ಅಷ್ಟ ಅಲ್ರಿ ನಮ್ಮ ಸಂಗಡ ಪೈಪೋಟಿ ಮಾಡ್ಲಿಕ್ಕತ್ತಾರ ಹಾ ಈ ಅಸ್ಪೃಶ್ಯರು ತಮ್ಮ ಹತ್ತು ಮೀರಿ ನಡ್ಕೋತಿರೋದು ಆ ಜ್ಯೋತಿ ಸುರುಮಳ್ಳಿನ ಕುಮ್ಮಕ್ಕಿನಿಂದ ಲಕ್ಷ್ಯದಲ್ಲಿ ಜಾತಿಗಳು ಜೀವಂತವಾಗಿರ್ಲೇಬೇಕು ಅವನ್ನ ಹೆಂಗ್ ಬಂದೋಬಸ್ತು ಮಾಡಬೇಕು ಅದನ್ನ ನೋಡ್ರಿ ಏನಾದ್ರೂ ಸೂಚಿಸ್ರಿ ಬಂದೋಬಸ್ತ್ ಮಾಡೋದು ಅಂದ್ರ ಖಾಯಂ ದಾನ ಸಂಪೂರ್ಣವಾಗಿ ಮುಗಿಸೋದು ಹಾ ಆಯ್ತು ನಿರ್ಧಾರ ಒಳ್ಳೆ ಸಲಹೆ ಅದ ನಾನು ಹಣದ ವ್ಯವಸ್ಥೆ ಮಾಡ್ತೀನಿ ಇವತ್ತ ನಾ ರಾಮೋಚಿಗೆ ಭೇಟಿ ಮಾಡಿ ಶಾಸ್ತ್ರಿ ಆಯ್ತು ಅಂತ ಏನ್ ಹೇಳ್ತೀರಿ ಆ ಜ್ಯೋತಿಬಾನ ಬಂದ ಒಗಿಬೇಕಂತೀರೇನು ಧರ್ಮದ ಹೆಸರಿನೊಳಗ ಮತ್ತದನ್ನ ಶುದ್ಧವಾಗಿರೋ ಕಾರಣಕ್ಕ ಮನುಷ್ಯನ ಕೊಡುವ ಪಕ್ವ ಹೊಡ್ತೀರಿ ಎಲ್ಲ ಶಾಸ್ತ್ರಿ ಇದ್ಯಾವ ಶಾಸ್ತ್ರದಾಗ ಮೂರೋಗಿ ನೋಡಿ ನಾಲ್ಕು ಮ್ಯಾಲ ಬೀಳ್ತಾ ಇರ್ಲಿ ನಿನಗ ಮನವರಿಕೆ ಆಗಿಲ್ಲ ಅಂದ್ರ ಕಾಲ್ಗಿತ್ತು ಇಲ್ಲಿಂದ ಆದ್ರೆ ಚಾಂಡಾಲ ಇದ್ರೊಳಗಿನ ಒಂದು ಶಬ್ದ ಕೂಡ ಯಾರಾದ್ರೂ ಇದ್ರು ಬಾಯಿ ಬಿಟ್ಟಿ ಅಂತ ನೋಡು ನಿನ್ನ ಕೈ ಕಾಲು ಮುರಿದಾಗ್ಬಿಡ್ತೀನಿ ಹಾ ನಡಿ ಈ ಕೆಲ್ಸಕ್ಕೆ
ನನ್ನ ಮರಣದಿಂದ ಒಬ್ಬ ಅತಿ ಶೂದ್ರನ ಕಲ್ಯಾಣ ಆಗ್ತೈತಿ ಅಂದ್ರ ನಾ ಸಾಯಲು ಸಿದ್ಧನಿದ್ದೀನಿ ಕೊಂದು. ತಾತ್ಯ ಸಾಹೇಬ್ರ, ನಮಗೆ ಕ್ಷಮ ಮಾಡಿ ತಾತ್ಯ ಸಾಹೇಬ್ರ, ಕ್ಷಮ ಮಾಡಿ. ನಿಮ್ಮ ಬಗ್ಗೆ ನನ್ನ ಬಂಧುಗಳ ಕಡೆಯಿಂದ ಕೇಳಿದ್ದೆ, ಇವತ್ತು ಪ್ರತ್ಯಕ್ಷ ಅನುಭವಕ್ಕೆ ಬಂತು. ನೀವು ದೇವರಂತ ಮನುಷ್ಯರು. ಆ ರಮೋಶಿಗೂ ಮಾತು ಮಾಡ್ರಿ. ನಿಮ್ಮ ಸಾಲ್ಯಾಗ ನಮ್ಮ ವಿದ್ಯಾ ಕಲ್ಯಾಕತ್ತಾಳಲ್ಲ, ನಿಮ್ಮನ್ನು ಕೊಂದ್ರ ನನ್ನ ಅಣ್ಣನ ಮಾತಿಗೆ ನೀವು ಜೀವ ಕೊಡ್ತಾರ. ತಗೊಂಡ್ಯಾ ಆ ಕೊಟ್ಟಿ ಚೆಲ್ಲು ಮತ್ತ ನಡಿ. ಹೆಂಗ ಬಂದಿವೋ ಹಂಗೆ ಹಿಂದಕ. ನಮಗ ಮಾಫ್ ಮಾಡಿ ತಾಯಿ. ಈ ದೊಡ್ಡ ರಾಮನ ಮೇಲೆ ಸಿಟ್ಟಾಗಬೇಡ್ರಿ. ನಾವು ಅಜ್ಞಾನಿ ಮನುಷ್ಯರು. ಹೊಟ್ಟೆ ಬಾಡಿಯಾಗಿದ್ದ ಕೆಲಸ ಮಾಡಿ 4 ತಮಿಳಿನಾದ್ರೂ ಕಳಿಸ್ಬೇಕಾಗ್ತದ. ನಮ್ಮ ಮೇಲೆ ಸಿಟ್ಟಾಗಬೇಡ್ರಿ. ಗೋಂಡ್ಯಣ್ಣ, ನಿಮ್ ಮ್ಯಾಲ ಯಾಕೆ ಸಿಟ್ಟಾಗ್ಲಿ? ಆ ಬ್ರಾಹ್ಮಣರ ಮ್ಯಾಲೂ ಯಾಕೆ ಸಿಟ್ಟಿಡ್ಲಿ? ತಪ್ಪು ಎಲ್ಲರ ಅಜ್ಞಾನ ಆಗೈತಪ್ಪ. ನೀವ ವಿಚಾರ ಮಾಡಿ, ಆ 100 ರೂಪಾಯಿ ಎಷ್ಟು ದಿನ ಅಂತ ಸಾಕಾಗ್ತಾವ? ನಿಮ್ಮ ಕಲ್ಯಾಣ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ಅದು ಆಗ್ಬಾರ್ದು ಅಂತಾನೆ ಈ ಸುಪಾರಿ ಆಟ. ಎಷ್ಟು ಲಕ್ಷದಲ್ಲಿ ಜ್ಞಾನಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಆ ಜ್ಞಾನ ನಿಮ್ಮಿಂದ ಮುಚ್ಚಿರಲಿ ಅಂತಾನ ಇಷ್ಟೆಲ್ಲ ತಡಪಡಿಕೆ ಆಗೈತಿ. ಅಣ್ಣ, ನೀವೆಲ್ಲ ಕಲೀರಿ, ಬಿಟ್ರಿ ಕೊಡ್ಲಿ, ಲೇಖನಿ ಹಿಡೀರಿ, ಓದು ಬರಹ ಕಲೀರಿ. ನನ್ನ ಬಂಧುಗಳೇ, ವಿದ್ಯೆಯ ಕುರಿತು ಚಿಂತಿಸ್ರಿ. ವಿದ್ಯೆ ಇಲ್ಲದೆ ಬುದ್ಧಿ ಹೋಯ್ತು, ಬುದ್ಧಿ ಇಲ್ಲದೆ ನೀತಿ ಹೋಯ್ತು, ನೀತಿ ಇಲ್ಲದೆ ಗತಿ ಹೋಯ್ತು, ಗತಿ ಇಲ್ಲದೆ ಸಂಪತ್ತು ಹೋಯ್ತು, ಸಂಪತ್ತಿಲ್ಲದೆ ಶೂದ್ರ. ಇಷ್ಟೆಲ್ಲ ಅನರ್ಥ ಅವಿದ್ಯೆಯಿಂದಲೇ ಆಯಿತು. ಮಿತ್ರರೇ, ವಿದ್ಯೆಯ ಮಹತ್ವ ಗಮನಕ್ಕೆ ಬಂತು. ಮತ್ತೆ ರಾಮೋಶಿ ದೊಡ್ಡಿರಾವ್ ನಾಮದೇವ್ ಕುಂಬಾರ್ ಅವರೊಳಗ ಬದಲಾವಣೆಯಾಯ್ತು. ರೀ, ಅವರಂತೂ ಜ್ಯೋತಿರಾವರ ಸಾಲಿಯೊಳಗ ಕಲಿಯಲಾರಂಭಿಸಿದ್ರು. ಈಗ ಇವತ್ತಿನ ಕಾಲ ಅದು ಇಂತಹ ಪ್ರಸಂಗ ಯಾರಿಗಾದ್ರೂ ಸುಳ್ಳನಿಸ್ಬೋದು. ಆದ್ರ ಅದು ಆವತ್ತಿನ ಕಾಲದೊಳಗ ನಡೀತು ಮಹಾರಾಜ. ಮುಂದ ರಾಮೋಶಿ ರೋಡೆ ಜ್ಯೋತಿರಾವರ ಅಂಗರಕ್ಷಕನೇ ಆದ. ದೊಡ್ಡಿರಾವ್ ನಾಮದೇವ್ ಕುಂಬಾರ್ ಎಂಬ ವ್ಯಕ್ತಿ ಜ್ಯೋತಿವಾರ ಪ್ರೇರಣೆಯಿಂದ ವಿದ್ಯೆ ಕಲಿತು ಪಂಡಿತನಾದ. ಪಂಡಿತ. ಆಮೇಲೆ ಜ್ಯೋತಿರಾವರು ಸತ್ಯ ಶೋಧಕ ಸಮಾಜದ ಆಧಾರ ಸ್ತಂಭರಾದರು. ಆಮೇಲೆ ಅವರು ಗ್ರಂಥಗಳನ್ನು ರಚಿಸಿದ್ರು. ಆದ್ರ ಇದು ಒಂದು ಶೂದ್ರಾತಿ ಶೂದ್ರರ ಉತ್ಥಾನದ ಕಥೆಯಾತು. ಇವೆಲ್ಲ ಕಾರ್ಯದೊಳಗ ಸಾವಿತ್ರಿ ಬಾಯಿಯವರು ಸಹ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಕಾಶಿಬಾಯಿ, ಆರಾಮಿದ್ದೀರಿ? ನಿಮ್ಮ ಆರೋಗ್ಯ ಹೆಂಗೈತಿ? ಎಷ್ಟನೇ ತಿಂಗಳು ನಡೀತಿದೆ? ಏನಾದ್ರೂ ತ್ರಾಸು? ಕೇಶವರಾಯರ ಸಂಘ ಆಗ್ಲೇ ಮಾತಾಡಿದೆ. ನಾನು ಅವರಿಗಂದ್ರೆ ಕಾಶಿಬಾಯಿ ಮತ್ತು ಅವರ ಮಗುವಿನ ಜವಾಬ್ದಾರಿ ಮುಂದ ನಮ್ದು ಅಂತ. ಕಾಳಜಿ ಮಾಡಬೇಡ. ಕಾಶಿಬಾಯಿ, ನನ್ನ ಕೈಯಿಂದ ಅದೇನಾಗಿ ಹೋತು?
ಯುರೋಪಿನ ಜನರ ಒಂದು ತತ್ವವನ್ನ ನಾವು ಕಲಿಬೇಕು. ಇತಿಹಾಸ, ನಮ್ಮ ಇತಿಹಾಸವನ್ನ ನಾವು ಅರಿವಿನ ಬೆಳಕಲ್ಲಿ ನೋಡೋದು ಮತ್ತು ಪರೀಕ್ಷಿಸಿ ನೋಡೋದು ಕೂಡ ಆಗ್ಬೇಕು. ಬರೀ ಅದು ಹೋಗ್ಬೇಕು ಇದು ತೊಲಗಬೇಕು ಅಂತ ಮಂತ್ರ ಪಡಿಸಿದ್ರ ಏನು ಬದಲಾವಣೆ ಆಗೋದಿಲ್ಲ. ನಾವು ಸಹಿತ ಇತಿಹಾಸವನ್ನ ಶಸ್ತ್ರವಾಗಿಸ್ಬೇಕಾಗ್ತದ. ನಾನು ನನ್ನ ರೈತನನ್ನ ಭೂಮಿ ಪುತ್ರ ಅಂತ ಕರಿತೇನೆ. ಭೂಮಿ ಪುತ್ರ, ಅದಕ್ಕೂ ಕೂಡ ಇದೇ ಕಾರಣ ಆಗೈತಿ. ವಾಮನ ಬಲಿಯವರ ಸಂಘರ್ಷದ ಸ್ಮರಣೆ ಅವ್ರಿಗಿರಬೇಕು. ಇರದಿದ್ರ ಇರೋ ಹಂಗ ನೋಡ್ಕೋಬೇಕು. ಯಾಕಂದ್ರ ಹಿಂದೂಸ್ತಾನದ ಇಡೀ ಇತಿಹಾಸ ಜಾತಿ ಒಳಗಳ್ದಾಗ್ಯದ. ಅಂದ್ರ ಭೂಮಿ ಪುತ್ರನ ಇತಿಹಾಸವೂ ಹೌದು. ಅಂದ್ರ ಆವಾಗ ಎಲ್ಲಾ ಇತಿಹಾಸಗಳು ಸಂಘರ್ಷಗಳಾಗಿರ್ತವೆ. ಆಗ ಎಲ್ಲ ಪರಿವರ್ತನೆಗಳು ಆ ಸಂಘರ್ಷದಿಂದ ಹುಟ್ಟಿದವುಗಳಾಗಿರ್ತವೆ. ಅಂದ್ರೆ ಕ್ರಿಸ್ತನು ಕೂಡ ಭೂಮಿ ಪುತ್ರನಾಗಿದ್ದ. ಗೋಲ್ಯವರ ಇತಿಹಾಸದ ಕಡೆ ಗಮನ ಹರಿಸದ ಹೋದ್ರ ಕಾಯಮ್ಮಾಗಿ ಹಿಂದುಳಿಯುವುದನ್ನ ಪರಿಸ್ಥಿತಿನೇ ಎದುರಾಗ್ತೈತಿ. ಮತ್ತೆ ನೋಡ್ರಿ, ಈ ಧರ್ಮದ ಮೇಲೆ ಹಲ್ಲೆ ನಡೆಸೋದಂದ್ರೆ ಏನು? ಅದನ್ನ ಸಂಪೂರ್ಣವಾಗಿ ನಷ್ಟಗೊಳಿಸೋದಂತಲ್ಲ. ಆ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಆಧುನಿಕಗೊಳಿಸಲು ಬರುವಂತಾಗ್ಬೇಕು ಅಂತ ಇರ್ತೈತಿ. ಮತ್ತೆ ಯಾವ ಜನ ಈ ಧರ್ಮದ ಮೇಲಿನ ಹಲ್ಲೆಯನ್ನ ನಿಷಿದ್ಧ ಅಂತ ಭಾವಿಸ್ತಾರೋ ಅವರಿಗೆ ಭವಿಷ್ಯ ಇಲ್ಲ. ಕಾಯಮ್ಮಾಗಿ ಹಿಂದುಳಿಯುವತನದ ಪರಿಸ್ಥಿತಿ ಒಳಗನ ಉಳಿಬೇಕಾಗ್ತೈತಿ. ಇರ್ಲಿ, ಹೆಂಗನಿಸ್ತು ನಮ್ಮ ಮೊದಲ ಬರವಣಿಗೆ? ಸ್ವರ ಸ್ವಲ್ಪ ಮ್ಯಾಲಿಂದ ಹಚ್ಚದಂಗೆ. ಬಾಪು ಸಾಹೇಬ್ರ ಅದ ತಾನ ಉದ್ದೇಶ ಆಗೈತಿ. ಮಂದಿ ತುಸು ಬಡಪಡಿಸಿ ಎಚ್ಚರ ಆಗ್ಬೇಕಾಗ್ತದ. ಈ ಸಮಾಜ ಕುಂಭಕರ್ಣನ ಹಂಗ ಮರಗಿ ಬಿಟ್ಟಾದ. ಅಚ್ಚರಿಸಬೇಕಾದ್ರು ಅಂತಂದ್ರ ಶಂಖ ಊದಲೇಬೇಕು. ಅಲ್ಲ, ನೀವು ಗುಲಾಮಗಿರಿ ಒಳಗ ಹಿಂದೂ ಧರ್ಮವನ್ನ ಟೀಕಿಸ್ತಿದ್ದೀರಿ, ಅಲ್ಲ. ಮತ್ತ ಬ್ರಾಹ್ಮಣರನ್ನು ತಡೀರಿ, ನಿಮ್ಮ ತಪ್ಪನ ಪ್ರಶ್ನೆ ಮಾಡ್ತೀರಿ, ತಡೀರಿ. ನನ್ನ ಟೀಕೆ ಹಿಂದೂ ಧರ್ಮದ ಮ್ಯಾಲಲ್ಲ, ಮತ್ತ ಬ್ರಾಹ್ಮಣರ ಮ್ಯಾಲೂ ಅಲ್ಲ. ಟೀಕೆ ಇರೋದು ಬ್ರಾಹ್ಮಣ್ಯದ ಮೇಲೆ. ಸರಿ, ಅದೇನ ಇರ್ಲಿ ಬಿಡಿ. ಆದ್ರೂ ಸ್ವರ ಸ್ವಲ್ಪ ಕೆಳಗಿರ್ಲಿ ಅಂತ ನನಗೆ ಹೇಳೋದಿತ್ತು ನೋಡಿ. ಅದೇ ಸಾಹೇಬ್ರ, ನೀವು 1857ರ ಬಂಡಾಯದ ಬಾಬತ್ತಿನೊಳಗ ಇಷ್ಟು ಶಾಂತರಾದ್ರಿ ಅದು ಹ್ಯಾಂಗ ಅಂತ. ಅಲ್ರಿ, ಆ ಬಂಡಾಯದ ಪರಿಣಾಮವನ್ನು ಬ್ರಿಟಿಷ್ ಸರ್ಕಾರ ನೀಡೋದ್ರಲ್ಲಿ ಇತ್ತು ಎಂಬುದು ಸ್ಪಷ್ಟ ಇತ್ತು. ರಾಷ್ಟ್ರಭಕ್ತಿ ಎಂಬುದು ನಮಗ ಅರ್ಥವಾಗ್ತೈತಿ. ಅದಕ್ಕಂತ ಆ ವಾಸುದೇವ ಬಲವಂತ ಪಡಿಕೆಯವರಿಗೆ ನಾನು ಯಾವಾಗಲೂ ಸಹಾಯವನ್ನ ಮಾಡೀನಿ. ಆದ್ರ 4 ಜನ ಬಿಲ್ಲರನ್ನ ಸೇರಿಸಿ ಕೋಲು ಮಲ್ಲಕಂಬ ಕಲ್ತು ಬ್ರಿಟಿಷ್ ಆಳ್ವಿಕೆಯ ಅಂತ್ಯ ಹೇಳಲು ಸಾಧ್ಯ ಅಂತ ನನಗನ್ಸೋದಿಲ್ಲ. ಇರ್ಲಿ, ಅದಿರ್ಲಿ. ಆದ್ರೆ ಯಾರ್ದೋ ಇರಲಿ, ಅವರ ರಾಷ್ಟ್ರ ಪ್ರೇಮದ ಮೇಲೆ ಹಲ್ಲೆ ನಡೆಸಿದ್ದೇನೆ ನೀವು ಹೇಳ್ರಿ. ತಿರುಗಿ ನನಗ ಹೇಳ್ರಿ, 1822ರಿಂದ 1846ರ ಕಾಲಾವಧಿ ಒಳಗ ಮಹಾರಾಷ್ಟ್ರದೊಳಗ ರೈತರಾದ ಎಷ್ಟೋ ಬಂಡಾಯಗಳು ಜರುಗುದು. ಏನಾತು? ಬ್ರಿಟಿಷ್ ಸರ್ಕಾರ ಅವೆಲ್ಲವನ್ನ ಮುಗಿಸಿತು. ಹೌದಾ? ಅದ ಸ್ಥಿತಿ ಈ 1857ರ ಬಂಡಾಯದ್ದು ಆಯ್ತು. ಮತ್ತೆ ನೋಡ್ರಿ, ಈ ಆಕಳ ಕೊಬ್ಬ ಮತ್ತು ಹಂದಿ ಕಬ್ಬಿನ ವಿಷಯ ಕುರಿತು ಯಾವ ಸಮಾಜ ಬಂಡೇಳ್ತದನೋ ಅದನ್ನ ಮುರಿದು ಚೆಲ್ಲೋದು ಆ ಬ್ರಿಟಿಷ್ ಅಧಿಕಾರಕ್ಕೆ ಎಡಗೈ ಕೆಲಸ ಆಗೈತಿ. ಆದ್ರೂ ಪರಕೀಯರ ಆಳ್ವಿಕೆ ಆಯ್ತು. ಅದು ಉಳಿಯೋದಿಲ್ಲ ಸಾಹೇಬ್ರೆ. ಒಂದು ಅರೆ ಕ್ಷಣ ವಿಚಾರ ಮಾಡ್ರಿ. ಬ್ರಿಟಿಷ್ ಅಧಿಕಾರ ಕುಸಿದು ಹೋಯಿತು ಅಂತಂದ್ರ ಯಾರು ರಾಜ ಆಗ್ಬೋದು? ದಿಲ್ಲಿಲಿ ಮೊಘಲರು, ಪುಣೆಯಲ್ಲಿ ಪೇಶ್ವೆಗಳು. ಅಂದ್ರ ಯಾರಿಂದ ನಮ್ಮ ಭಾರತೀಯ ಸ್ವಾತಂತ್ರ್ಯ ಲೋಪಗೊಂಡಿತೋ, ಪರತಂತ್ರದ ಕತ್ತಲ ಆವರಿಸಿತೋ ಅವರದ ಕೊರಳಲ್ಲಿ ರಾಜಸತ್ತೆಯ ಮಾಲೆ ಧರಿಸಬೇಕಾಗಿತ್ತು ಅಲ್ಲ. ಈ ಬಂಡೆತ್ತವರು ಅದನ್ನ ಮಾಡಿಕೊಟ್ಟಿದ್ರು ಅಂತ ಒಂಬತ್ತನಕ್ಕೆ ಹೊಡ್ತಾ ಬೀಳ್ತೈತಿ ಸಾಹೇಬ್ರೆ. ಮತ್ತೆ ಯಾವಾಗ್ಲೂ ಹೊಡ್ತಾ ಬೀಳಬಹುದು ಅಂತ ಹೇಳೋಕೇನು ಬೇಕಾಗಿರ್ಲಿಲ್ಲ. ಅಲ್ಲ, ಬಾಪು ಸಾಹೇಬ್ರ ಸಂಗಡ ಎಂತ ಹೊಸ ವಾದ ಶುರು ಹಚ್ಚಿರಿ ಅಂತೀನಿ. ಓಣಿಯ ಮೂಲಿ ತನಕ ನಿಮ್ ಧ್ವನಿನೇ ಕೇಳ್ಬರಕತ್ತಿತ್ತು. ವೈನಿ ಒಂದ ಆವಾಜ್ ಕೇಳಿ ಬರ್ತಿತ್ತಲ್ಲ, ಆರ್ತಿ ಪಾರ್ಕೊಂಡು ಬರ್ಸ್ತಾಕಿತ್ತು. ಮಗಳ್ರಿ ಮತ್ತ ತಾತ್ಯ ನಾನು ಆಗಲ್ಲಿಂದನೂ ಹೇಳಿ ಕತ್ತಿದ್ದೆ, ಸ್ವರ ಸ್ವಲ್ಪ ಮ್ಯಾಲಿಂದ ಹಚ್ಚದಂಗ ಐತಿ. ಬಾಪು ಸಾಹೇಬ್ರ, ಏನೋ ಬರವಣಿಗೆ ಒಂದು ತುಸು ಜೋರಾಗೈತಿ ಅಂತ ಹೇಳ್ತಾ ನೀವು ನಮ್ಮ ಕುಟುಂಬದ ಸ್ವರದೊಳಗೆ ಸ್ವರ ಸೇರಿಸಿ ನಿರುಮ್ಮಳರಾದ್ರಿಯಾ? ನಮಸ್ಕಾರ ಸರ್, ಬರ್ರಿ. ಏನು ಅಚಾನಕ್ ಆಗಿ ಬಂದ್ರಲ್ಲ? ಆ ಕೇಶವರಾವ ಹೋಗಲೇ ಗೊತ್ತಲ್ಲ, ಶುಕ್ರವಾರದ ಪೇಟೆಯೊಳಗಿನವ. ನಿಮಗ ನೆನಪಾತಲ್ಲ, ಒಮ್ಮೆ ನಿಮ್ಮ ಮನೆ ಕರ್ಕೊಂಡು ಬಂದಿದ್ದೆ. 2 ವರ್ಷದ ಹಿಂದ ಅವನ ಸೋದರಿ ಕಾಶಿಬಾಯಿ ಮದುವೆ ಆದ. ಅವನೀಗ ಕಷ್ಟದೊಳಗ. ಅದೇನು ಹೊಸದಲ್ಲ, ಮುಂದ
ಶಾಲೆಯಿಂದ ಹೊರಡಿ ಬರಕ ತಡ ಆಯ್ತು. ನಾನು ಅವಳನ್ನ ಕರ್ಕೊಂಡು ಬರ್ಬೇಕಂತೀನಿ. ಸರಿ, ಮತ್ತ ಅವಳ ಹೆರಿಗೆನು ಇಲ್ಲಿಯೇ ಮಾಡೋದು. ಇದನ್ನೆಲ್ಲ ಗಮನಿಸಿ ಒಂದು ವಿಚಾರನ ಮನ್ಸನಾಗ ಗಟ್ಟಿ ಮಾಡೀನಿ. ನಾವು ಹಿಂಗ ತೊಂದರೆಗೆ ಸಿಕ್ಕಂತ ವಿಧವೆಯರ ಸಲುವಾಗಿನ ಒಂದು ಆಶ್ರಮ ತೆರೆಯೋದು ಅಗತ್ಯ ಆದ ಅಂತ. ಶೂದ್ರಾತಿ ಶೂದ್ರರ ವಿಷಯ ಹ್ಯಾಂಗ್ ಮಹತ್ವವೋ ಹಂಗ ಈ ಅನಾಥ ಅಬಲೆಯರು ಕೂಡ ಮಹತ್ವದವರು ಅಲ್ಲೇನು? ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಲ್ಲೇನು? ಯಾಕ್ರಿ ನಾನು ಮಾತಾಡಿದ್ರಲ್ಲಿ ತಪ್ಪಾಯ್ತಾ? ಚಿಚೆ ಎದಿ ತುಂಬಿ ಬಂತು. ಇಂಥ ಚಿಂತನೆ ಹೆಂಡತಿ ಇಂಥ ಜಾಣ ಮಾಡಿದ್ರೆ ನನಗೆ ದೊರಕಲ್ಲ ಅಂತ ಧನ್ಯತೆ ಅನ್ನಿಸ್ತು. ವಿಧವಾ ವಿವಾಹ ಮಾಡಬೇಕು ಅನ್ನೋ ಗಟ್ಟಿ ಅಭಿಪ್ರಾಯ ನಮ್ಮದು ಅದನ್ನ. ಆದ್ರ ಈಗ ಈ ಅನಾಥಾಶ್ರಮವನ್ನು ಆರಂಭಿಸೋಣ. ಹಾ, ಬಾಲ ಹತ್ಯೆ ಪ್ರತಿಬಂಧಕ ಗೃಹ ಅಂತ ಬೋರ್ಡ್ ತಯಾರಿಸಿ ಅದ್ರ ಮೇಲೆ ಇಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಲಾಗುವುದು ಮತ್ತ ವಿಧವೆಯರ ಮಕ್ಕಳ ಕುರಿತು ಕಾಳಜಿ ವಹಿಸಲಾಗುವುದು ಅಂತ ಬರಿತೀನಿ. ಅಗತ್ಯವಾಗಿ ಮತ್ತ ಕಾಶಿಬಾಯಿ ಗೋಖಲೆ ಅವರ ಮಗುವಿನ ಸ್ವಾಗತವನ್ನ ಈ ವಾಡೆದಾಗ ಸಂತಸದಿಂದ ಮಾಡುವುದು. ಸತ್ಯದ ಅರಿವು ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯದ ಅರಿವು ಯಾರಿಗಾಗಿದೆಯೋ ಅವರು ಯಾರನ್ನು ನೋಯಿಸದವರು ಅವರು ಯಾರನ್ನು ನೋಯಿಸದವರು ಸತ್ಯದ ಅರಿವು ಯಾರಿಗಾಗಿದೆಯೋ ಕಾಯ ವಾಚ ಮನದಿಂದ ಬ್ರಾಹ್ಮಣರಾಗದವರು ಕಾಯ ವಾಚ ಮನದಿಂದ ಬ್ರಾಹ್ಮಣರಾಗದವರು ಶ್ರೇಷ್ಠತ್ವವನ್ನು ಶೂರರಿಗೆ ತೋರದವರು ಶ್ರೇಷ್ಠತ್ವವನ್ನು ಶೂರರಿಗೆ ತೋರದವರು ಸತ್ಯದ ಅರಿವು ಯಾರಿಗಾಗಿದೆಯೋ ಇಂಥ ಮಾನವ ಇಂಥ ಮಾನವ ಗುಣವಂತವುದೋ ಇಂಥ ಮಾನವ ಗುಣವಂತವುದೋ ಇವರ ಸಂಗವಿರಲೆಂದು ಜ್ಯೋತಿ ಹೇಳಿದ ಇವರ ಸಂಗವಿರಲೆಂದು ಜ್ಯೋತಿ ಹೇಳಿದ ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯ ಅರಿವು ಯಾರಿಗಾಗಿದೆಯೋ 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 ಗೆಳತಿಯರೇ, ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಸೇರಿ ಅನಾಥಾಶ್ರಮ ತೆರೆದರು. ಕಕ್ಕುಲಾತಿ ಎಂಬ ದೊಡ್ಡ ಗುಣ ಅವರಲ್ಲಿತ್ತು. ಇವಳೆ ಸಹಜವಾಗಿನ ಕೊನೆಗೆ ಒಂದು ವಿಚಾರ ನೆನಪಾತು. ಹೇಳೇನು? ಹೇಳಿ. ಜ್ಯೋತಿಬಾ ಸಾವಿತ್ರಿಗೆ ಮಕ್ಕಳಿರಲಿಲ್ಲ. ಹಾ, ಅವರ ಮನೆ ಮಂದಿ ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಕ್ ಒತ್ತಾಯ್ತಂದು. ಹಾಗೇನು? ಈ ಆಗ್ರಹ ಅವರನ್ನು ದುಃಖಕ್ಕೀಡು ಮಾಡಿತು. ಇಂಥ ಯೋಚನೆ ಕುರಿತು ಅವರಿಗೆ ಕೋಪವೇ ಇತ್ತು. ಅಪ್ಪ ಜ್ಯೋತಿ ಕೇಳಿ, ಅದ ಹಂಗಲ್ಲ ಜ್ಯೋತಿ. ಅದು ಯಾಕೆ ಯಾಕೆ? ಮತ್ತೆ ಕೇಳೋದಿಲ್ಲ ನೀನು? ಒಂದು ವೇಳೆ ಒಂದು ಜೋಡಿಗೆ ಮಕ್ಕಳು ಆಗಲಿಲ್ಲ ಅಂತಂದ್ರ ಸ್ತ್ರೀ ಒಬ್ಬಳಿಗೇನ ಬಂಜತನದ ಆರೋಪ ಮಾಡೋದು ನಿರ್ಧಾರ ಕೃತ್ಯ ಆಗೈತಿ. ಹಂಗಲ್ಲ ಅವಳ ಜ್ಯೋತಿ. ಗಂಡನೊಳಗ ಬಂಜತನದ ದೋಷಗಳು ಇರೋದಿಲ್ಲೇನು? ಆ ಪರಿಸ್ಥಿತಿ ಒಳಗ ಆ ಮಹಿಳೆ ನಾನು ಬೇರೆ ಗಂಡನನ್ನ ಮಾಡಿಕೊಳ್ಳುವೆ ಅಂತಂದ್ರ ಅವಳ ಗಂಡನಿಗೆ ಹೆಂಗ ಅವಮಾನ ಅನಿಸ್ತದ ಹಂಗ ಆ ಮಹಿಳೆಗೂ ಅನಿಸ್ಬೋದಲ್ಲ. ಆಗ ನಾನು ಎರಡನೇ ಹೆಂಡತಿ ಅಂದ್ರ ಸವತಿ. ಆ ಸವತಿಯನ್ನ ನಾನು ತರೋದಾದ್ರ ಸಾವಿತ್ರಿಯು ಕೂಡ ಎರಡನೇ ಗಂಡನ್ನ ತಂದ್ರೆ ನಿಮಗೆ ನಡೀತದೇನವಾ? ಆ ಜ್ಯೋತಿ ಅಪ್ಪ ಅಪ್ಪ ವಾಹ್ ವಾಹ್! ಬಂಧುಗಳ, ಈ ಘಟನೆ ಸಾಧಾರಣ 1868ನೇ ಸಾಲಿನದು. ಅಂದ್ರ ಇವತ್ತಿಗೆ
ಜ್ಯೋತಿಬಾ ಅವರು ನುಡಿದಂತೆ ನಡೆದವನ ಪಾದಕ್ಕೆರಗು ಎಂದೆನ್ನುವ ಸಂತರ ನುಡಿಗೆ ಸಂಬಂಧ ತಗಲ್ತದ. ರಾವ್ ಸಾಹೇಬ್, ಅರೇ ಜ್ಯೋತಿರಾವ್, ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂರಿ ಕೂರಿ. ನಮ್ಮ ಬಾಯ್ ರಾವ್ ಸಾಹೇಬ್, ನೀವ ಬಂದ್ರಿ, ಭಾಳ ಚಲೋ ಆಯ್ತು. ಇಂದಿಲ್ಲ ನಾಳೆ ನಾನಾ ನಿಮ್ ಕಡೆ ಬರ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ. ರೀತಿ ಪ್ರಕಾರ ಕೇಳಿದ್ರೆ ನಿಮ್ಮ ಎರಡನೇ ವಿವಾಹದ ಬಳಿಕನ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನು ಕೂಡಿ ಬರಲಿಲ್ಲ, ಕಾಲು ಹಿಂಜರಿದು. ರಾವ್ ಸಾಹೇಬ್, ನಿಮ್ಮ ಜೊತೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮಹಾದೇವರಾವ್ ಗೋವಿಂದ ರಾನಡೆ ಇವತ್ತ ಮಹಾರಾಷ್ಟ್ರದೊಳಗ ನಿಮಗೆ ಸರಿಸಾಟಿಯಾದ ಚಿಂತಕ ಮತ್ತೊಬ್ರು ಇಲ್ಲ. ನನ್ನ ನೇರ ಮತ್ತೆ ತೀಕ್ಷ್ಣ ಮಾತುಗಳಿಗೆ ಕ್ಷಮೆ ಇರಲಿ. ಆದ್ರೆ ನಾನು ಮಾತಾಡ್ತಾ ಇರೋದು ನಿಮ್ಮ ಮರು ಮದುವೆಯ ಪ್ರಸಂಗದ್ದು. ಸಮಾಜ ಸುಧಾರಣೆ ಒಳಗ ಕೂರದೇ ಇರೋದು ನಿಮ್ಮ ಕೈಯಿಂದ ಗತಿಸು ರಾವ್ ಸಾಹೇಬ್. ಏನು ನೆನಪಿಲ್ಲ ಜೊತೆ. ಆದ್ರ ಹುಡುಗಿ ವಯಸ್ಸಿನೊಳಗೆ ಚಿಕ್ಕವಳ ಆ ಕುರಿತು ನಮ್ಮ ವಯಸ್ಸಿನಲ್ಲಿ ಚಿಕ್ಕವಳು. ರಾವ್ ಸಾಹೇಬ್, ನಿಮ್ಮೆದುರು ಅದಿನ್ನೂ ಕೂಸು. ಕೇವಲ 11 ವರ್ಷದ ಪೂರಿ ಸಂಗಡ ಲಗ್ನ ಮಾಡ್ಕೊಂಡ್ರಿ. ಗೋವಿಂದರಾವ್ ಫುಲೆ ಸಿಟ್ಟಾದ್ರ ಜ್ಯೋತಿಬಾ ಮನಿ ತ್ಯಾಗ ಮಾಡ್ತಾರ. ಗೋವಿಂದರಾವ್ ರಾನಡೆ ಸಿಟ್ಟಾದ್ರ ಮಹಾದೇವರಾವ್ ತತ್ವ ಬಿಡ್ತಾರ. ರಾವ್ ಸಾಹೇಬ್, ನೀವು ನಮ್ಮ ಚಳುವಳಿಯ ಆಧಾರ ಸ್ತಂಭರಾಗಿದ್ದೀರಿ. ನಿನ್ನೆನ ಕೆಲವು ಅಡ್ನಾಡಿಗಳಿಗೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣವಾದ ಇವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಹೇಳ್ತಿದ್ನಿ. ಅಲ್ಲ ಜ್ಯೋತಿರಾವ್, ನಿಮ್ಮ ಉದಾಹರಣೆ ಕೊಟ್ಟಿದ್ನಿ ರಾವ್ ಸಾಹೇಬ್. ನಿಮ್ಮ ಉದಾಹರಣೆ ಈಗಲೂ ಕೊಡಬಹುದು. ನೀವು ನಮ್ಮ ಆಧಾರ ಸ್ತಂಭರಾಗಿದ್ದೀರಿ. ಆ ಕಂಬ ಅಳಗಾಡ್ತೈತಿ, ಆಗ ಸಿಟ್ಟು ಬರೋದಿಲ್ಲ. ರಾವ್ ಸಾಹೇಬ್, ಕೆಡಿಸ್ತೈತಿ. ಮಾತಿಗಿಂತ ಕೃತಿ ಮುಖ್ಯ ಅನ್ನೋ ವೇದವಾಕ್ಯ ಬಿಟ್ಟ ನಮ್ಮ ಚಳವಳಿಗೆ ಭವಿಷ್ಯವಿಲ್ಲ. ಅಲ್ಲ ಜ್ಯೋತಿರಾವ್, ಹೆಚ್ಚು ಕಮ್ಮಿ ಮಾತಾತು, ಕ್ಷಮ ಮಾಡ್ರಿ. ಬರ್ತೀನಿ. ಜ್ಯೋತಿ
ಜಾತಿಯ ವಿರೋಧಕ, ಜಾತಿ ಕುಲದ ಭಾವನೆಯ ಬಲಿ, ಜ್ಞಾನಿ ಜ್ಞಾನದ ಬಲಿ. ಅಲ್ಲ, ಆ ವಿಷ್ಣು ಪಂತ ಪಂಡಿತರ ಹೆಸರನ್ನ ಸಭೆಯಲ್ಲಿ ಸೂಚಿಸಿದೆ. ಇತರರು ಸೂಚಿಸಿದ್ರು ಮುಂದೆ ಏನ್ ಮಾಡಬೇಕು ಎಂಬುದನ್ನ ನಿರ್ಧರಿಸೋದಕ್ಕಾಗಿ. ಆದ್ರ ಈ ಪಂಡಿತ ಅನ್ನೋ ಹೆಸರಿನ ಬಗ್ಗೆನೇ ಸಂಶಯ. ಈ ಜಾತಿ ವ್ಯವಸ್ಥೆ ಅನ್ನೋದು ಇಂಥ ಗೂಟ ಹೊಡೆದು ಬಿಟ್ಟಿದೆಯಲ್ಲ, ನಮ್ಗ ನಮ್ಮವ್ರು ಯಾರು ಮತ್ತು ಬ್ಯಾರೆಯವರು ಯಾರು ಎಂಬುದು ಯಾರಿಗೂ ತಿಳಿಯಲಾಗೈತಿ. ಸಾವಿತ್ರಿ, ನಮ್ಮ ಭಾಷೆನ ಯಾರಿಗೂ ಅರ್ಥವಾಗದಂಗಾಗೈತಿ ಅನ್ನುವಂತ ಪ್ರಶ್ನೆ ಕಾಡ್ತದ. ಜನ ಸತತ ಈ ಬ್ರಾಹ್ಮಣವಾದ ಇವುಗಳ ಒಳಗ ಗೊಂದಲ ಸೃಷ್ಟಿಸ್ತಾನ ಇರ್ತಾರ. ನಾ ಮಾತಾಡಿದ್ದು ಯಾಕೆ ಅವರಿಗೆ ಬೋಧನೆ ಆಗೋದಿಲ್ಲ ಅಂತ. ಎಲ್ಲರಿಗೆ ಘೋಷಣೆಗಳು ಪ್ರಿಯ ಆಗ್ಯಾವ. ಈ ಕೆಲಸ ಕಾರ್ಯದ್ದು ಕಡಿಮು ಏನಾಗೋದೈತಿ. ನನ್ನ ನಂತರ ಏನಾದೀತು ಅಂತಲೂ ಭಯ ಅನ್ಸೋದಿಲ್ಲ ಸಾವಿತ್ರಿ. ನೀನಿದ್ದಿ, ನೀನ ನನ್ನ ವಾರಸುದಾರಳಾಗಿದ್ದಿ. ಆದ್ರ ನಿನ್ನ ನಂತರ ಏನಾದೀತು ಎಂಬ ಪ್ರಶ್ನೆ ಕಾಡ್ತದ. ನಮ್ಮ ಯಶವಂತನೊಳಗ ಸಾಕಷ್ಟು ಅರಿವಿಲ್ಲ. ಈ ಜಾತಿಯ ರಾಜಕಾರಣ ಅಂತಂದ್ರ ಜಾತಿಯ ವಿರುದ್ಧ ರಾಜಕಾರಣ ಅನ್ನೋ ಭಾವನೆ ಬಹುತೇಕದಾಗ್ಯದ. ಮತ್ತ ಅವರವರು ತಮ್ಮ ಜಾತಿ ಸಂಭಾಳಿಸಿ ಬೇರೆ ಜಾತಿಯ ವಿಷಯದೊಳಗ ಧೈರ್ಯ ತೋರಿಸ್ತಾರ. ಸಾವಿತ್ರಿ, ನನಗೆ ಈ ವಾತಾವರಣದ ಕುರಿತ ಭಯ ಅನ್ಸಲಕತ್ತೈತಿ. ಈ ಜ್ಯೋತಿಗೆ ಇಲ್ಲಿತನ ಯಾವುದು ಎಂಥದ್ದು ಭಯ ಅನ್ಸಿರ್ಲಿಲ್ಲ. ಈ ಅಂತರ್ಗತ ಗೊಂದಲದ್ದು ಮಾತ್ರ ಭೀತಿ ಅನ್ಸಲಕತ್ತೈತಿ. ಇಷ್ಟೊಂದು ನಿರಾಶರಾಗೋದು ಯಾತಕ್ಕಾಗಿ ಅಂತೀನಿ. ಸತ್ಯ ಶೋಧನೆಯ ಮಾರ್ಗಗಳು ಬಹಳ ದುರ್ಗಮ ಆಗ್ಯಾವ. ಮಲೆನಾಡಿನ ಬೆಟ್ಟಗಳಂಗ ಹೊಸ ತಳಪಾಯ ಹಾಕೋದಂದ್ರ ಅದೆಷ್ಟು ಕಿರಿಕಿರಿಗಳಿರ್ತಾವ ಅನ್ನೋದನ್ನ ನೋಡ್ತಾನೆ ಇದ್ದೀವಲ್ಲ. ಪ್ರಗತಿಯ ಎಲ್ಲ ಕ್ರಿಯೆಗಳು ನಿಧಾನವಾಗಿ ನಡೀತವೆ. ಸುಧಾರಣಾ ಕಾರ್ಯಗಳು ಹಿಂಗ ಹೆಜ್ಜೆ ಹೆಜ್ಜೆಗೂ ಸಾವಕಾಶ ನಡೆಯುವಂತವು. ಹಿಂಗ ನೀವೊಮ್ಮೆ ನಮ್ಮ ಮನೆಯೊಳಗಿನ ನೀರಿನ ತೊಟ್ಟಿಯನ್ನ ಅಸ್ಪೃಶ್ಯರಿಗೆ ಕೊಟ್ಟಾಗ ಅಂದಿದ್ರಿ ಅಲ್ಲ? ನಿಮ್ಮ ಮಾತುಗಳನ್ನ ಆಲಿಸಿ ಬಹುಶಃ ಅವ್ರೇನಾದ್ರೂ ಮಾಡಬಹುದು. ಹಾದಿನ ಕಾಯೋಣ. ಸಾವಿತ್ರಿ, ಇಂಗ್ಲಿಷ್ನೊಳಗ ಹೇಳೋದಾದ್ರ ಯು ಆರ್ ಮೈ ಲೀಡರ್ ನಾ, ಮೈ ಮಾಸ್ಟರ್. ಹಾ, ಅರೆ ಜಮದಾಡೆ ಅಣ್ಣ, ಬರ್ರಿ ಒಳಗ. ಯಾರು? ಓ, ಜಮದಾನೆ ಅಣ್ಣ. ಯಾವುದು ಹಜಾಮತಿ ಮಾಡೋರು? ಕಾಶಿಬಾಯಿದು ಮನೆಗೆ ಅದಾಳಲ್ಲ ವಿಧವಾಬಾಯಿ, ಹೌದು, ತೆಲಿಗೋಸೋದಿತ್ತು. ನೋಡ್ದಿ, ಇದು ಹಿಂಗೈತಿ. ಎಲ್ಲರೂ ತಮ್ಮ ತಮ್ಮ ಅನುಕೂಲ ಅನುಸರಿಸ್ಕೊಂಡು ಸ್ವಂತ ಕುದುರೆನ ಓಡಿಸ್ತಾನ ಇರ್ತಾರ. ಜಮದಾನೆ ಅಣ್ಣ, ಆ ಭಟ ಬ್ರಾಹ್ಮಣರಿಗೆ ಎಂದು ತಿಳಿಬೇಕೋ ಅದು ತಿಳಿದೀತು. ಆದ್ರೆ ನೀವು ಈಗ ಮುಂದಾಳ ತೋರಿಸ್ಬೇಕಪ್ಪ. ಯಾವುದಕ್ಕೆ? ಅರೆ, ಆ ಹಾರೋರಿಗೆ ಅವರ ವಿಧವೆರ ಕೇಶ ಮುಂಡನ ಮಾಡೋದಿದ್ರ ಅವ್ರು ಮಾಡ್ಲಿ. ಆದ್ರೆ ನೀವು ಅದನ್ನು ವಿರೋಧಿಸಬೇಕು. ನೀವು ಅನ್ಬೇಕು, ನಿಮ್ಮ ವಿಧವೆಯರ ಕೇಶ ಮುಂಡನ ಮಾಡೋದ ಇದ್ರ ತಗೊಳ್ಳಿ ಕೈಯಾಗ ಚೌರ ಕತ್ತಿ ಬೋಳಿಸ್ರಿ. ಸ್ನೇಹಿತರೆ, ಇಲ್ಲಿ ಒಂದಾರೆ ಕ್ಷಣ ನಿಲ್ಲೋಣ. ಈ ಜ್ಯೋತಿರಾವ ಮತ್ತು ಜಮದಾಡೆಯವರ ಸಂವಾದವು ಕೊಳ್ಳಲ್ಲ ಮತ್ತ ಅಲ್ರಿ, ಇದಂತೂ ಚೊಕ್ಕ ಸಂಪು ಕೂಡ ತಯಾರಿಯಾಗಿತ್ತು. ವಿಧವೆಯರ ಕೇಶಮುಂಡನದ ವಿರುದ್ಧ ಸಾರಿದ ಪುಣೆಯೊಳಗಿನ ಮೊದಲನೇ ಕ್ಷೌರಿಕರ ಸಂಪು. ಈ ಹರತಾಳವನ್ನ ಪುಣೆಯ ಸ್ಥಳೀಯ ಪತ್ರಿಕೆಗಳು ಕಡೆಗಣಿಸಿದವು. ಆದರೆ ಲಂಡನ್ನಿನ ಟೈಮ್
ಜ್ಯೋತಿರಾವರು ಮಾತ್ರ ಬ್ರಾಹ್ಮಣ ಸ್ತ್ರೀಯರ ಪರ ಇಷ್ಟೊಂದು ಅರಿವುಳ್ಳ ಕಾರ್ಯ ಮಾಡ್ತಾರ? ಖರೆ ಐತಿ. ಜ್ಯೋತಿರಾವ್ ಮತ್ತ ಸಾವಿತ್ರಿ ಇದೇ ಪ್ರೇರಣೆಯನ್ನ ನಾವೆಲ್ಲ ಸ್ವೀಕರಿಸುತ್ತೈತಿ ಅಂತನ ಈ ಜಲ್ಸ. ಇಂಥ ಕೆಲಸ ಕಾರ್ಯಗಳಿಗೆ ವಿರೋಧ ಇದ್ದಾಗ್ಲೂ ಅಂಜದ, ಅಳುಕದ, ಧೃತಿಗೆಡದ, ಎದೆಯುಬ್ಬಿಸಿ ನಡೆಸಿದ ಕಾಯಕವಂತೂ ಸಾಕ್ಷಾತ್ ಉದಾಹರಣೆ ಆಗೈತಿ. ಅಸತ್ಯದ ದಾರಿ ಕೆಡುಕಿನದು. ಇದಕ್ಕೆ ವಿರೋಧವೂ ಸಹನೀಯ. ಸುಳ್ಳು ನುಡಿದರೆ ಬದುಕಿನುದ್ದಕ್ಕೂ ಚುಚ್ಚಿಕೊಳ್ಳುತ್ತದೆ. ಸತ್ಯ ಧರ್ಮವ ಮನ್ನಿಸಿದರೆ ಸರ್ವತಃ ಶಾಂತಿ ಲಭಿಸುತ್ತದೆ. ನೀತಿಯೇ ಧರ್ಮ, ಕುನೀತಿಯೇ ಅಧರ್ಮ ಎಂದ ಜ್ಯೋತಿ ಈ ಪ್ರಪಂಚ ಸಕಲ ಪ್ರಾಣಿಗಳಿಗೆ ಪಡಬೇಡ ನೀ ಗರ್ವ. ಇದಕ್ಕೆ ಜಗದ ಕಲ್ಯಾಣಕ್ಕೆ ಸತ್ಯವನ್ನೇ ಬಳಸಿ ಸವೆಸುವುದಿದೆ ಈ ದೇಹವ. ಸತ್ಯದ ಶೋಧ, ಸತ್ಯ ಶೋಧನ ಮತ್ತ ಅದಕ್ಕಂತನ ಸತ್ಯ ಶೋಧಕ ಸಮಾಜ, ಹೊಸ ಸಮಾಜ, ಹೊಸ ಚಿಂತನೆ, ಹೊಸ ಸಂಘಟನೆ. ಜಾತಿಯ ಸಂಘಟನೆ ಅಲ್ಲ, ಸಂಘರ್ಷದ ಸಂಘಟನೆ. ಜಾತಿ ಸಂಸ್ಥೆಗಳನ್ನ ಮುರಿದೊಗೆಯುವ ಸಂಘಟನಾ ಸತ್ಯ ಶೋಧಕ ಸಮಾಜ. ಸತ್ಯಶೋಧಕ ಸಮಾಜ. ಸತ್ಯಮೇವ ಜಯತೆ ಎಂಬುದು ನಮ್ಮ ವೇದವಾಕ್ಯ. ನಾವು ಮನುಷ್ಯರಿದ್ದೀವಿ, ಮತ್ತ ಜೀವಂತ ಮನುಷ್ಯರಾಗಿದ್ದೀವಿ. ಇತರ ಮರೆವು ತಮಗ ಆಗಕೂಡ್ದು, ಮತ್ತ ಬೇರೆಯವರಿಗೂ ಆಗಲು ಬಿಡಬಾರದು. ಜಾತಿ, ಈ ಧರ್ಮ, ಈ ಅಜ್ಞಾನಗಳ ಸಂಕೊಲೆಯಿಂದ ಎಲ್ಲಿಯ ತನ ನಾವು ಬಿಡಿಸಿಕೊಳ್ಳುವುದಿಲ್ಲವೋ, ಎಲ್ಲಿಯ ತನ ಅದರಿಂದ ಮುಕ್ತರಾಗುವುದಿಲ್ಲವೋ ಅಲ್ಲಿಯ ತನ ಪ್ರಗತಿ ಇಲ್ಲ. ಬ್ರಿಟಿಷ್ ಸರ್ಕಾರ ಶಿಕ್ಷಣದ ಅಧ್ಯಯನಕ್ಕಾಗಿ ಹಂಟರ್ ಸಾಹೇಬರ ಆಯೋಗದೊಳಗ ಒಂದು ಸಮಿತಿಯನ್ನ ನೇಮಿಸೈತಿ. ಆ ಸಮಿತಿಯೊಳಗ ನಾನು ಆಗ್ರಹದಿಂದ ಬೇಡಿಕೊಂಡಿದ್ದು ಏನಂದ್ರ, ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಬೇಕು, ಉಚಿತ ಮತ್ತೆ ಸಾರ್ವತ್ರಿಕವಾಗಬೇಕು. ಇಲ್ಲಿ ವ್ಯವಸಾಯ ಅಭಿಮುಖ ಮತ್ತು ಕೃಷಿ ಶಿಕ್ಷಣ ಇರಬೇಕು. ಈ ಶಿಕ್ಷಣ ಮಾತೃಭಾಷೆ, ದೇಶ ಭಾಷೆ ಮತ್ತು ಜಾಗತಿಕ ಭಾಷಾ ಸೂತ್ರದ ಆಧಾರ ಹೊಂದಿದ್ದಿರಬೇಕು. ಸ್ತ್ರೀಯರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಶೂದ್ರಾತಿ ಶೂದ್ರರಿಗೆ ಶಿಕ್ಷಣ ನೀಡೋದ ಮೊದಲ ಆದ್ಯತೆ ಆಗ್ಬೇಕು. ಯಾಕಂದ್ರ ಎಲ್ಲಿಯ ತನ ನಾವು ಇವರನ್ನ ದುಃಖ ಮತ್ತು ದೈನ್ಯದಿಂದ ಮ್ಯಾಲೆತ್ತುವುದಿಲ್ಲವೋ ಅಲ್ಲಿಯ ತನ ನಮ್ಮ ಹೋರಾಟ ಕೊನೆಗೊಂಡಿತು ಅಂತ ಹೇಳಲು ಸಾಧ್ಯ ಇಲ್ಲ. ಇಷ್ಟು ಲಕ್ಷ್ಯದಲ್ಲಿಡ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಈ ಹೋರಾಟದೊಳಗ ದುಶ್ಚಟಗಳನ್ನ ಮತ್ತೆ ಅಂಧಶ್ರದ್ಧೆಯನ್ನ ತ್ಯಜಿಸೋದು ಕೂಡ ಅದನ್ನ. ಕೆಲವು ದಿನಗಳಾದ್ರೂ ಮದ್ಯ ಸೇವನೆಯನ್ನ ತ್ಯಜಿಸ್ರಿ. ಅದೇ ಹಣವನ್ನ ಗ್ರಂಥಗಳಿಗೆ ಮೀಸಲಿಡಿ. ಗ್ರಂಥ ಓದ್ರಿ, ಜನಭಾಷೆ ಸಂಪಾದಿಸ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಇವರು ನಾರಾಯಣ್ ಮೇಘಾಜಿ ಲೋಖಂಡೆ. ಇವರಂತೂ ಮುಂಬೈನೊಳಗ ಗಿರಣಿ ಕಾರ್ಮಿಕರ ಹೆಸರಿನ ಹೊಸ ಜನ ಸಮುದಾಯವನ್ನೇ ಸೃಷ್ಟಿಸಿದ್ರು. ಎಲ್ಲ ಶೋಷಿತರನ್ನ ಜೊತೆಗೆ ತಗೊಂಡು ಸಾರ್ಬೇಕು. ಕಾರ್ಮಿಕರ ಸಮಸ್ಯೆಗಳನ್ನ ಕೈಗೆತ್ಕೊಳ್ಬೇಕು. ಶೂದ್ರರ ಪ್ರಗತಿ ಕಾರ್ಮಿಕರ ಸಂಘಟನೆ ಹೊರತು ಸಾಧ್ಯ ಇಲ್ಲ. ಆ ಶೂದ್ರಾತಿ ಶೂದ್ರರ ಪ್ರಗತಿಯ ಬೆಳಗಾಗಿದೆ ಈಗ. ನಾರಾಯಣ್ ಮೇಘಾಜಿ ಲೋಖಂಡೆ, ಈ ಅರುಣೋದಯವನ್ನ ನೀವು ತಂದುಕೊಟ್ಟಿರಿ. ದೊಡ್ಡ ಶ್ರೇಯಸ್ಸನ್ನ
ಮಾಹಿತಿಗಳನ್ನ ನನಗೆ ನೀಡಬೇಡ್ರಿ ತಾತ್ಯ ಸಾಹೇಬ್ರ. ಮುಂಬೈನ ಈ ಶೋಷಿತರ ಬಗ್ಗೆ ಇಲ್ಲಿ ತನ ಯಾರಾದ್ರೂ ವಿಚಾರ ಮಾಡಿದ್ರೇನು? ಇದು ಬಹಳ ದೊಡ್ಡದಾದ ಪರಿವರ್ತನೆ ಆಗ್ಯದ. ಪ್ರಾಂತೀಯ ಭಾಷೆಯನ್ನ ಕಟ್ಟಿಕೊಟ್ಟವ್ರು ನೀವು, ಹೊಸ ಹೋರಾಟದ ಪ್ರೇರಣೆಯನ್ನ ನೀಡಿದವ್ರು ನೀವು. ಬರೋ ಎಲ್ಲ ಪೀಳಿಗೆಗಳು ತಮ್ಮ ಸ್ವಾರ್ಥದ ಆಚೆ ನಿಂತು ಸಮಾಜ ಹಿತದ ಪ್ರತಿಯನ್ನ ಕಾಯಂ ಆಗಿ ಸ್ವೀಕರಿಸಬೇಕು. ಕಾರ್ಮಿಕ ಮತ್ತು ರೈತರ ದುಸ್ಥಿತಿಯ ಸಮಸ್ಯೆಗಳೇನು ನಿಮ್ಮ ಅರಿವಿಗೆ ಬಂದಿವೆಯೋ ಅವುಗಳನ್ನ ಈ ನಮ್ಮ ಜನ ಅರಿಯಲು ಅನೇಕ ವರ್ಷಗಳೇ ಬೇಕಾಗಬಹುದು. ಜ್ಯೋತಿರಾವ್, ನೀವು ದಾರ್ಶನಿಕರಾಗಿದ್ದೀರಿ. ನಾರಾಯಣ್ ಮೇಘಾಜಿ ಲೋಖಂಡೆ ಅವರ ಭವಿಷ್ಯವಾಣಿ ಹಂಗ ಖರೇನ ಕಾರ್ಮಿಕರ ಚಳವಳಿ ಹೆಚ್ಚಿತು. ಮುಂಬೈ ಕಾರ್ಮಿಕರ ರಾಜಧಾನಿ ಆಯಿತು. ಜ್ಯೋತಿರಾವ್ ಫುಲೆ ಅಂದ್ರ ಭಾರತೀಯ ಕ್ರಾಂತಿಕಾರಿ ಹೋರಾಟದ ಅಭೂತಪೂರ್ವ ಪರ್ವನ ಹೌದು. ಮತ್ತಿನ್ನೇನು ಮಹತ್ವದ ವಿಚಾರ ಅಂದ್ರ ಜ್ಯೋತಿಬಾರ ನಂತರ ಸಾವಿತ್ರಿಬಾಯಿ ಅವರು ಸಹ ಚಳವಳಿಯ ನೇತೃತ್ವ ವಹಿಸಿದರು. ಅವರ ಜೊತೆಯಲ್ಲಿ ಇನ್ನೂ ಅನೇಕರು ಸಮರ್ಥವಾಗಿ ಕೊಡುಗೆ ನೀಡಿದರು. ನಮ್ಮ ಕನ್ನಡ ಪ್ರದೇಶದ ವಾಸುದೇವ ಲಿಂಗೋಜಿ ಬಿರ್ಜೆ ಅವರು ಶಿಕ್ಷಣ ಹಕ್ಕು ಮತ್ತು ಪತ್ರಿಕೆಗಳ ಚಳವಳಿಯನ್ನ ಧಾರವಾಡ ತನಕ ಕೊಂಡೊಯ್ದು ತಲುಪಿಸಿದರು. ಇಂಥ ಸಮಯದಲ್ಲಿ ಮನಸ್ಸಿನಾಗ ಬರೋದೇನು ಅಂದ್ರ ಫುಲೆ ಇರ್ದಿದ್ರ ಸತ್ಯಶೋಧಕ ಸಮಾಜ ಇರ್ತಿರ್ಲಿಲ್ಲ. ಹೌದ್ರಿ, ಫುಲೆ ಇರ್ದಿದ್ರ ಸ್ತ್ರೀವಾದಿ ಚಳವಳಿ ಇರ್ತಿರ್ಲಿಲ್ಲ. ಫುಲೆ ಇರ್ದಿದ್ರ ಸರ್ವಧರ್ಮ ಸಮಭಾವ ಇರ್ತಿರ್ಲಿಲ್ಲ. ಸರಿಯಾದ ಇದಾ ಫುಲೆಯವರ ಚಿಂತನೆಗಳ ಹೊಸ ಬೆಳಕಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳವಣಿಗಾತು. ಜ್ಯೋತಿರಾಮರು ಹಚ್ಚಿದ ಸಮಾಜ ಕ್ರಾಂತಿಯ ಸಸಿಯನ್ನ ಡಾಕ್ಟರ್ ಬಾಬಾ ಸಾಹೇಬರು ಮಹಾವೃಕ್ಷವಾಗಿಸಿದ್ರು. ಆದ್ರ ಈ ಮಹಾವೃಕ್ಷಕ್ಕ ಕೀಟಬಾಧೆ ಆಗ್ದಂಗ ನೋಡ್ಕೋ ಹೊಣಗಾರಿಕೆ ನಮ್ದೈತಿ. ಹೌದು, ಜಾತಿಗಳ ಧರ್ಮಗಳ ಆರ್ಥಿಕ ಭೇದಗಳ ರಾಜಕಾರಣ ಬೆಳೀತಾ ಹೊರಟಿರೋ ಈ ಕಾಲಖಂಡದೊಳಗ ಜ್ಯೋತಿ ಸಾವಿತ್ರಿ ಅಂತ ವ್ಯಕ್ತಿಗಳು ನಮ್ಮ ವಿವೇಕಗಳಿಗೆ ದಾರಿ ತೋರಿಸೋ ಬೆಳಕಾಗ್ಯಾರ. ಇದರ ವಿಚಾರವನ್ನ
ಸಂಧ್ಯಾ ಅರ್ಕೆರೆ ಮಂಡ್ಯ. ಶಕೀಲ್ ಅಹಮದ್ ಬಿಜಾಪುರ. ಏಸು ಗದಗ. ಮಂಜುನಾಥ್ ಹಿರೇಮಠ ಹರಿಹರ. ನಾಗೇಶ್ ಉಡುಪಿ ಕುಂದಾಪುರ. ಉಮಾ ಕೋಲಾರ. ಗೌತಮ್ ಹೆಬ್ಬೂರು. ಮಂಜುನಾಥ್ ಪುರುಷೋತ್ತಮ ಬಳ್ಳಾರಿ. ಇಂಗ್ಲಿ ನರೇಶ್ ರಾಯಚೂರು. ಇದು ಕನ್ನಡ ದಾಖಲ ಪ್ರಸ್ತುತಿ. ಸಂಗೀತ ಪುರುಷೋತ್ತಮ್ ಹಾಗೂ ಡಿಂಗ್ರಿ. ಬೆಳಕು ಪ್ರದೀಪ್ ವೈದ್ಯ ಹಾಗೂ ಮಂಜು. ನೇಪಥ್ಯ ಸಹಕಾರ ಕೃಷ್ಣಕುಮಾರ್ ಎಸ್ ರಾಥೋಡ್, ಚಂದ್ರ, ಲಕ್ಷ್ಮಣ. ನಿರ್ವಾಹಕರು ಡಾಕ್ಟರ್ ಎಂ ಗಣೇಶ್. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣೇಶ್ ಸರ್. ಅನುವಾದ ಡಾಕ್ಟರ್ ಡಿ.ಎಸ್. ಚೌಗ್ಲೆ. ಪರಿಕಲ್ಪನೆ ವಿನ್ಯಾಸ ಹಾಗೂ ನಿರ್ದೇಶನ ಅತುಲ್ ಪೇಠೆ. ಲೇಖಕರು ಜಿ.ವಿ. ದೇಶಪಾಂಡೆ. Thank you, Hekodu. Thank you, Ninasan. Thank you, Janamandata. Thank you, Dr. Ganesh. Thank you, Dr. Chaudhary. Thank you, Jairam Patil. Thank you, and all beautiful villagers and this part of Hekodu. Thank you, Kitana sir, for everything, and my actors. Thank you, everyone. ಗಣೇಶ್ ಸರ್ಗೆ ಧನ್ಯವಾದಗಳು. ಜನಮನ ದಾಖಲೆಗೆ ಧನ್ಯವಾದಗಳು. ಅಕ್ಷರ ಸರ್ ಮತ್ತೆ ಪ್ರೀತಿಯ ಹೆಗ್ಗೋಡಿಗೆ ಮತ್ತೆ ಈ ಆಕ್ಟರ್ಸ್. ನಾಗ್ ಗೋಖಲೆ. ರೋಹಿಣಿ ಮೇಡಮ್. ರೋಹಿಣಿ ಪೇಟೆ. ಈ ಜನಮನ ಸಹಾಯ ಮಾಡಿದ ಎಲ್ಲರಿಗೂ ಸಹ ಜನಮನದಾಟದ ಪರವಾಗಿ ಧನ್ಯವಾದಗಳನ್ನ